ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಹಣಕಾಸಿನ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ನಾವು ಖಾಸಗಿ ವಲಯಕ್ಕೆ ನಾವು ಮಾರು ಹೋಗ್ತಾ ಇದೀವಿ ಸರ್. ಬಸ್ ಖಾಸಗಿ ಕಂಪನಿಗಳಾಗಿರ್ಬೋದು ಲೋನ್ ತಗೊಂಡು ಬಂಡವಾಳ ಹೂಡಿ ಮತ್ತೆ ನಾವು ಭತ್ತ ಖರೀದಿ ಮಾಡಿ ನಾವು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಬೇಕು. ಅದು ಡಬಲ್ ಬಡ್ಡಿ ಅವ್ರದೆಲ್ಲ. ಡಬಲ್ ಬಡ್ಡಿ ಸರ್ ಅವ್ರದ್ದು, ಚಕ್ರ ಬಡ್ಡಿ ಟೈಪ್ ಅವ್ರದ್ದು. ಈಗ ಹಂಗಾಗಿ ಅಲ್ಲಿ ಸಾಲ ತಂದು ಅದರಲ್ಲಿ ಒದ್ದಾಡ್ತಾ ಇರೋದು, ತರೋದು ಕಟ್ಟೋದು ಸರ್. ಬರೀ ಅವ್ರಿಗೆ ಹೋಗುತ್ತೆ, ನಮ್ಗೆ ಲಾಭ ಅನ್ನೋದು ಬಹಳ ಕಡಿಮೆ ಸರ್. ನಿಮಗೆ ಯಾವ ಸ್ಕೂಲ್ ಇಲ್ಲೇ ಓದಿದ್ರಿ ನೀವು? ಇಲ್ಲ, ಕೊಪ್ಪಳ ಮುಗಿಸಿದ್ವಿ ಸರ್. ಕೊಪ್ಪಳ? ಹಾಂ ಸರ್. ಶುರುವಿನಿಂದನೇ ಕೊಪ್ಪಳ ನಿಮ್ದು? ಕೊಪ್ಪಳ ಸರ್. ಓಕೆ. ಹಾಂ. ಏನು ಹಾಸ್ಟೆಲ್ನಾಗ ಇದ್ದು ಓದ್ಕೊಂಡ್ರಾ ಅಥವಾ? ಇಲ್ಲ ಸರ್, ಅಪ್ ಆ್ಯಂಡ್ ಡೌನೇ ಮಾಡಿ ಓದಿದ್ದೀವಿ ಸರ್. ಹೌದಾ? ಹಾಂ ಸರ್. ಓಕೆ. ಹಾಂ 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 ಹಾಂ. ಓಕೆ. ಏನು ಪ್ರೇರಣೆ ನಿಮ್ಗೆ? ಏನಾಯ್ತು? ಯಾರು ನಿಮಗೆ ಹಿಂಗೆ? ಓಕೆ. ಏನಿದು? ಇದು ಹಳ್ಳ ಸರ್. ಹಳ್ಳು? ಹಾಂ ಸರ್. ಹಾಂ. ಏನು ಮಾಡ್ತೀರಿ ಇದನ್ನ? ದನಗಳಿಗೆ ಇಡ್ತೀವಿ ಸರ್. ಎಲ್ಲೆಲ್ಲಿ ಏನೇನು ಅದಾವ ನೀವು ತುಂಬ್ಕೊಂಡು ಹೋಗೋದ ಇದನ್ನ? ಹಾಂ ಸರ್. ಓಕೆ. ಹಾಂ. ವೇಸ್ಟ್ ಆಗಿರುತ್ತೆ ಸರ್, ದನಗಳು ತಿಂತಾವ ಸರ್. ಓಕೆ. ಹಾಂ. ಓಕೆ. ಅಲ್ಲ, ಈ ಮನೆಯ ಬಡತನದ ಮಧ್ಯದಲ್ಲಿ ಕಾನ್ಸಂಟ್ರೇಷನ್ ಬೇಕಲ್ಲ, ಓದೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಬೇಕಲ್ಲ. ಸರಿಯಾದ ಫುಡ್ ಬೇಕು, ಸರಿಯಾದ ನಿದ್ದೆ ಬೇಕು, ಸರಿಯಾದ ವಾತಾವರಣ ಬೇಕು. ಹಾಗೆ ಅದು ಸಾಧ್ಯ ಆಯ್ತು. ಅದ್ರ ಬಡತನ ಮಧ್ಯೆನೂ ನಾವು ಓದ್ಬೇಕನ್ನೋ ಛಲ ನಮ್ಮಲ್ಲಿ ಬೆಳಿತೈತೆ ಸರ್. ಯಾವುದೇ ಕಷ್ಟಗಳು ನಮಗೆ ಬಂದರೂ ಸಹ ನಾವು ಓದಬೇಕು, ಏನಾದ್ರು ನಾವೇ ನಮ್ಮ ತಂದೆ ತಾಯಿಗಳಿಗೆ ಸ್ಫೂರ್ತಿ ಆಗ್ಬೇಕನ್ನೋ ನಮ್ಮ ಭಾವನೆಯಲ್ಲಿ ಬೆಳಿತೈತೆ ಸರ್. ಈಗ ದೊಡ್ಡ ದೊಡ್ಡ ಫೀಸ್ ಕಟ್ಟಿದಿರಿ, ಅಪ್ಪ ಅಮ್ಮಂಗೆ ಅವಾಗ ಹೆಂಗೆ ಕನ್ವಿನ್ಸ್ ಮಾಡ್ತಿದ್ರಿ? ಅಥವಾ ಅವ್ರು ಏನು ಅನ್ನೋರು ಹೇಗೆ? ಹಾಂ ಸರ್, ಏನು ಮತ್ತು ಕಷ್ಟಗಳು ಬಂದರೂ ಅಲ್ಲಿ ಇಲ್ಲಿ ಲೋನ್ ಮಾಡಿ ಇದು ಮಾಡಿ ಕೊಡಿಸ್ತಿದ್ರು ಸರ್. ಲೋನ್ ಮಾಡಿ ಕೊಡಿಸ್ತಾರೆ? ಲೋನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಈ ಪಿ ಜಿಗೆಲ್ಲ ಜಾಸ್ತಿ ದುಡ್ಡು ಆಗುತ್ತೆ ಸರ್, 50,000 ಎಲ್ಲ ಬರ್ತದೆ. ಮತ್ತು ನಾವು ಲೋನ್ ಮಾಡ್ಕೊಂಡು ಮಾಡ್ತೀವಿ ಸರ್. ಈ SSLC ಎಲ್ಲ ಅಲ್ಲಿಂದಾನೇ ಶುರು ಆಯ್ತಾ ನಿಮ್ದು? ಒಳ್ಳೆ ರ್ಯಾಂಕ್ ಇತ್ತ? ಹಾಂ ಸರ್, ರ್ಯಾಂಕ್ ಎಲ್ಲ ಇತ್ತು. 85 ವರೆಗೂ ರ್ಯಾಂಕ್ ಎಲ್ಲ ಮಾಡ್ಕೊಂಡಿದ್ವಿ ಸರ್. SSLC PUC ಎಲ್ಲ ಮಾಡ್ಕೊಂಡು ಆಮೇಲೆ PG ಇವಾಗ ಇದೆ. ಹೌದಾ? ಹಾಂ ಸರ್. ಹಾಂ. ಎಲ್ಲಿ PG? ಇಲ್ಲಿ ಬಾನಾಪುರ ಮೇನ್ ಕ್ಯಾಂಪಸ್ ಸರ್, ಕೊಪ್ಪಳ. ಹಾಂ ಹಾಂ. ಅಲ್ಲಿ. ಹೌದಾ? ಹಾಂ ಸರ್, ಇದೆ ಸರ್ ನಮ್ಮ ಮನೆ ಇದು. ಹಾಂ ಸರ್. ಓಕೆ ಓಕೆ. ಹಾಂ ಹಾಂ ಹಾಂ. ಇದನ್ನೆಲ್ಲ ಸ್ವಲ್ಪ ವೇಸ್ಟೇಜ್ ಬಂದಿರ್ತಲ್ಲ ಸರ್, ಇದನ್ನೆಲ್ಲ ಸ್ವಲ್ಪ ದನಗಳನ್ನ ಜೋಪಾನ ಮಾಡಿವಿ ಸರ್. ಅದನ್ನೇ ಹಿಡಿದ್ರಿ, ದನಕ್ಕೆಲ್ಲ ಇಡ್ತೀವಿ ಸರ್. ಇದು ಓಹೋ, ಎಷ್ಟು ಹಸು ಕಟ್ಕೊಂಡಿದ್ದೀರಿ? ಒಂದು 4-5 ಅದಾವೆ ಸರ್. ಓಕೆ. ಈಗ ಅದನ್ನು ಎಲ್ಲ ಕಡೆ ಹೋಗಿ ತೊಗೊಂಬಂದು ಏನು ಮಾಡ್ತೀರಿ? ಈಗ ಇವೆಲ್ಲ ಇಡ್ತೀವಿ ಸರ್, ದನಗಳಿಗೆ ಇಡ್ತೀವಿ ಸರ್. ಓಕೆ. ಇದು ಮನೆ? ಹಾಂ ಸರ್. ನೋಡ್ರಿ ಮನೆಗಳು. ಹಾಂ. ಏನೋ ಬಡವ್ರ ಮನೆ ಸರ್. ಹಾಂ. ಏನೋ. ಅಯ್ಯೋ ಅಮ್ಮ, ಹಾಂ ಸರ್. ಬಡವರು ಅಂತ ಇಲ್ಲ. ಹಾಂ ಸರ್. ಯಾರು ಬಡವರು ಅಂದ್ರೆ ಹೃದಯಹೀನತೆ ಇರೋರು, ಗೌರವದಿಂದ ಬದುಕಲಾರದವರು, ಕಳತನ ಮಾಡಿ ಬದುಕಿರೋ ಅಲ್ವಾ? ಬಡವರಿಗೆ ಏನೂ ಇಲ್ಲ. ಸರ್ ಹೌದೇನು? ಧೈರ್ಯದಿಂದ ಹೇಳ್ಕೋಬೇಕು ನಾವು. ಓಕೆ. ಇದು ಮನೆ ನಿಮ್ದು? ಓಕೆ. ಈಗ ಯಾವುದೇ ರೀತಿ ಮನೆಗಳ ವ್ಯವಸ್ಥೆಯಿಂದ ರಾಜಕಾರಣಿಗಳು ಜನತಾ ಮನಿ ಟೈಪ್ ಬರ್ತಾವಲ್ಲ ಸರ್, ಗ್ರಾಮ ಪಂಚಾಯತಿ ಲೆವೆಲ್ ಆಗಿರ್ಬೋದು ಮತ್ತೆ ನಗರಸಭೆಗಳಲ್ಲಾಗಿರ್ಬೋದು, ಯಾವುದೇ ರೀತಿಯಲ್ಲಿ ಮನೆಗಳ ವ್ಯವಸ್ಥೆ ಇಲ್ಲ ಸರ್. ನೀವು ಶೌಚಾಲಯ ಮಾಡ್ಕೊಂಡಿದ್ದೀರಿ? ಇಲ್ಲ ಸರ್. ನೀವು ಹೊರಗಡೆ? ಹೊರಗಡೆನೆ. ಯಾಕೆ? ಒಂದು ಪುಟ್ಟದಾಗಿ ನೀವೇ ಮಾಡ್ಕೊಳಕ್ ಏನು ತೊಂದರೆ ಆಗಿತ್ತು ನಿಮ್ಗೆ? ಸರ್ ಮಾಡ್ಕೋಬೇಕು ಸರ್. ಅದನ್ನು ಸರ್ಕಾರದ ಬಿಟ್ಟು ಬಿಡೋಣ, ಅವು ಏನ್ ಮಾಡಕ್ಕಾಗಲ್ಲ. ಬಟ್ ಅದು ಇತ್ತು ಯೋಜನೆ, ನೀವು ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ, ಅಥವಾ ಕೇಳಿಲ್ವಾ? ಈಗ ಅವ್ರಂತೂ ಓದಿಲ್ಲ, ಗೊತ್ತಿಲ್ಲಪ್ಪ. ನೀವೆಲ್ಲ ಗೊತ್ತಿತ್ತಲ್ಲ, ನೀವ್ ಯಾಕೆ ಹೋಗಿಲ್ಲ, ಕೇಳಿಲ್ಲ? ಬಟ್ ನೆಲ ಒಂದ್ ಸರಿ ಇಲ್ಲ ಸರ್. ಇದು ನೀರು ಹುಕ್ಕುತ್ತೆ ಸರ್ ಆಫೀಸ್ ಇದು. ಹೌದಾ? ಸರ್, ಇದು ಫಸ್ಟ್ ಇಲ್ಲಿ ನದಿ ಇತ್ತಂತೆ ಸರ್, ಅದ್ರ ನೆಲ ಇದು ಮಣ್ಣು ತೆಗೆದ್ರೆ ನೀರು ಬರ್ತದೆ ಸರ್. ಬಿಡು ಇದೇ ಸರ್, ಅದು ಜಸ್ಟ್ ಯೂಸ್ ಮಾಡಲ್ಲ ಸರ್. ಇದೆ ಹೆಸರಿಗೋಸ್ಕರ ಇದೆ, ಎಲ್ಲರದು ಒಂದು 4-5 ಜನದಿದೆ, ಬಟ್ ಅವ್ರು ಯೂಸ್ ಮಾಡಲ್ಲ ಸರ್. ಅಭ್ಯಾಸ ಆಗೋಗಿದೆ. ಅಭ್ಯಾಸ ಆಗೋಗಿದೆ ಸರ್. ಎಷ್ಟು ಗಂಟೆ ಕಾಲೇಜು? ಎಷ್ಟು ಗಂಟೆಗೆ ಹೋಗಿ ಬರ್ತಿದ್ರಿ? ಹೇಗೆ? 10 ಗಂಟೆಗೆಲ್ಲ ಕಾಲೇಜ್ ಸರ್. ಇಲ್ಲೆಲ್ಲ 9ವರೆಗೆ ಬಿಟ್ಬಿಡ್ತಿದ್ವಿ ಸರ್ ಮನೆಗೆ. ಒಳ್ಳೆ ಬರೋದು 4ವರೆಗೆ ಆಗುತ್ತೆ ಸರ್. ಬಸ್ ಐತೆ? ಬಸ್ ಇದೆ ಸರ್. ಓಕೆ. ಬಸ್ ಇಲ್ಲಿ ಸ್ಟಾಪ್ ಇಲ್ಲ ಸರ್, ಚಿಲ್ವಾಡಿಗೆ ಹೋಗಿ ಹೋಗ್ತೀವಿ ಸರ್. ಅಂದ್ರೆ ಇದು ಅಷ್ಟೊಳಗೆ ಕೆಲಸ ಏನ್ ಮಾಡ್ತೀವಿ? ಎಲ್ಲ ಕೆಲಸ ಮಾಡ್ಕೊಂಡೇ ಹೋಗ್ತೀವಿ ಸರ್. ಏನೇನ್ ಮಾಡ್ಕೊಂಡು ಹೋಗ್ತಿದ್ರಿ? ಎಲ್ಲ ಬಟ್ಟಿ ಗಿಟ್ಟಿ ಅವ್ರು ಉರಿತಿರ್ತಾರಲ್ಲ ಸರ್, ಎಲ್ಲ ಸಜ್ಜೆ ಮಾಡಿ ಮತ್ತೆ ದನಗಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಿ ಅವ್ರಿಗೆ ಊಟ ಗೀಟ ಎಲ್ಲ ಮಾಡಿಕಿಟ್ಟು ಹೋಗ್ತೀವಿ ಸರ್. ಓಕೆ. ಬುತ್ತಿ ಕಟ್ಕೊಂಡು ಹೋಗ್ತಿದ್ರಿ? ಬುತ್ತಿ ಕಟ್ಕೊಂಡು ಹೋಗ್ತೀವಿ ಸರ್. ಓಕೆ.
ಇದು ಮನೆ ಹಾ ಇದೆ ಮನೆ. ಬಟ್ಟಿ ಬೇರೆ ಐತಾ? ಇಲ್ಲ ಸರ್, ಮುಂದೆ ಇರೋದೇ ಬಟ್ಟಿ ಸರ್. ಇದು ಇದ್ರೊಳಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿ ಸರ್, ಆ ಸೈಡ್ ಬಟ್ಟಿ ಈ ಸೈಡ್ ಮನಿ ಅಂತೇಳಿ. ಹಾ ಓಕೆ. ಹಾಂ. ಓಹ್ ಇದೆಲ್ಲ ಏನು? ಚುರುಮರ ಸರ್ ಅವೆಲ್ಲ. ಓ ಇದು ಚುರ್ಮ ರೆಡಿ ಇದೆ. ಓಕೆ. ಹಾಂ, ಅಡುಗೆ ಮನೆ ಇದು. ಹಾ ಸರ್. ಹಾಂ, ಓಕೆ. ಯಾವ್ದು ಮಂದಿಯಾರು ನಿಮ್ದು? ಎಲ್ಲಮ್ಮ ಸರ್. ಎಲ್ಲಮ್ಮ? ಹಾ ಸರ್. ಓಕೆ. ಹಾಂ. ಅಮ್ಮ ಇದೇನು ಇದೆ, ನಾನೇನು ದೊಡ್ಡದಂತ ತೋರಿಸ್ತಲ್ಲ. ಹಾ ಸರ್. ಸೇಮ್ ನಮ್ಮ ಅಡಿಗೆ ಮನೆ ಇತ್ತಲ್ಲ, ಬನ್ನಿ ನಮ್ಮ ಹಳ್ಳಿಯಲ್ಲಿ. ಹಾ ಸರ್. ಈ ಕಡೆ ಬನ್ನಿ. ಹಾ ಸರ್. ನಮ್ಮ ಹಳ್ಳಿಯಲ್ಲಿ ಹಾ. ಇದೇ ಅಡಿಗೆ ಮನೆ ಇರೋದು. ಎಲ್ಲರ ಮನೆಗೆ ನಾವೆಲ್ಲ ಉತ್ತರ ಕರ್ನಾಟಕದವ್ರ ಕಾನ್ಸೆಪ್ಟ್ ಇದೇನು ದೊಡ್ಡದೇನು ನಮಗೇನು ಬಡತನ ನಮ್ಮನ್ನೇನು ಹೆದರ್ಸಿಲ್ಲ ಯಾವತ್ತು. ಎದುರಿಸಲ್ಲ ಬಿಡಿ ಈ ಸರ್. ದೊಡ್ಡರಿಗೆ ಬಡತನ ಬಂದ್ರೆ ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಹಾ ಸರ್. ನಮ್ಮನ್ನ ಏನ್ರಿ ಹೆದರ್ಸ್ತೀರಿ? ನಾವು ಬಡತನದಲ್ಲೇ ಬೆಂದು ಬೆಂಕಿಯಾಗಿ ಸುಟ್ಟು ಹೋಗಿ ಮತ್ತೆ ಬದುಕಿರೋದು ನಾವು. ಹೌದು ಸರ್. ಇವಾಗ ಇನ್ನೊಂದು ಬರ್ತಿದೆ, ನಿಮ್ಮ ಓದ್ ನನಗೆ ಭಾಳ ಆಶ್ಚರ್ಯ ಆಗಿದ್ದೇನು, ತಂದೆ ತಾಯಿಗೆ ಒಂದು SSLC ಇಂದಾನೆ ಶುರು ಮಾಡ್ತಾರೆ, PUCಗೆ ಮದುವೆ ಮಾಡ್ಕೊಂಡ್ಬಿಡಮ್ಮ ಯಾಕಬೇಕು ಅಂತ ಅಂದ್ಬಿಡ್ತಾರೆ. ಹಂಗೇನಾದ್ರೂ ಚರ್ಚೆ ನಡೆದಿತ್ತ? ಹಂಗೇನಿಲ್ಲ ಸರ್, ಇರೋದು ಒಬ್ಬಳೇ ಅದೀನಿ ಸರ್, ತಮ್ಮಂದಿರು ಇಬ್ರು ಅದಾರ. ಸೊ ಇವಳ ಏನಾರು ಓದಿ ನಮ್ಮ ಮನೆಗೆ ಒಂದು ಆಧಾರ ಸ್ತಂಭ ಆಗ್ಲಿ, ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ಲಿ ಅಂತಕ್ಕದ್ದು ಅವ್ರ ಮನೋಭಾವನೆ ಸರ್. ಚೆನ್ನಾಗಿ ಓದಿ ಒಂದು ಸರ್ಕಾರಿ ಹುದ್ದೆನ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಗೌರ್ಮೆಂಟ್ ಜಾಬ್ ತಗೊಂಡಿಲ್ಲ ಸರ್. ಎಲ್ಲ ಡಿಗ್ರಿ ಡ್ರಾಪ್ ಔಟ್ ಆಗಿದ್ದಾರೆ, PUC ಡ್ರಾಪ್ ಔಟ್ ಆಗಿದ್ದಾರೆ. ಸೊ ನಾವು ಏನಾರ ಒಂದು ಬಡತನದ ಮಧ್ಯೆ ಓದಿ ಒಂದು ಏನಾರ ಒಂದು ಸಾಧನೆ ಮಾಡ್ಬೇಕನ್ನೋದು ಒಂದು ಆಸೆ ಸರ್. ಸೂಪರ್, ಅದ್ಭುತ ಅದ್ಭುತ. ಅದು ನೆರವೇರಿದೆಯಲ್ಲ, ಅದೇ ಬಹಳ ಖುಷಿ ವಿಚಾರ. ಎಷ್ಟು ಗಂಟೆ ಓದ್ತಿದ್ಯಮ್ಮ? ನಾವೆಲ್ಲ ನೈಟ್ ಎಲ್ಲ ಓದ್ತೀವಿ, ಬೆಳಿಗ್ಗೆ ಎಲ್ಲ ಕಲಿತಿದ್ದಿಲ್ಲ ಸರ್, ಕೆಲಸ ಇತ್ತು, ನೈಟ್ ಎಲ್ಲ ಓದ್ತಿದ್ವಿ ಸರ್. ನೈಟ್ ಎಲ್ಲ ಓದಿ 4 o'clockಗೆಲ್ಲ ಎದ್ದು ಮತ್ತೆ ಇಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾ ಇದ್ವಿ ಕಾಲೇಜ್ಗೆ. ಅಲ್ಲ ನೋಡಿ, ನಿಮಗೆ ಯಾರು ಹೇಳೋರಿಲ್ಲ, ಹಿಂದೆ ಮಾರ್ಗದರ್ಶನ ನೀಡೋರಿಲ್ಲ ಸರ್. ಅದು ಮೇನ್ ಆಗಿ ನಮ್ದೇ ನಾವು ಓನ್ ಆಗಿ ಬುದ್ಧಿಯಿಂದ ಮತ್ತೆ ಏನಾರು ಓದ್ಬೇಕು ಛಲ ಅಂತೇಳಿ ಹುಟ್ಟಿತ್ತು ಸರ್. ಇಂಥವ್ರೆ ನಿಮ್ಮಂಥವ್ರೆ ಇತಿಹಾಸ ಬರೆಯೋದು ತಿಳ್ಕೊಳ್ಳಿ. ಯಾವತ್ತ ಒಂದ್ ದಿವ್ಸ ನಾನು ನಿಮ್ದು ಇಂಟರ್ವ್ಯೂ ಮಾಡ್ತೀನಿ, ನೀವು ಇತಿಹಾಸ ಬರೆದಿರ್ತೀರಿ, ಅದು ಗ್ಯಾರಂಟಿ ಇದೆ, ಅದು ಆಗ್ಬೇಕು. ಓಕೆ. ರೆಡಿ ಇದೆ ಇವಾಗ? ನಿನ್ನೆ ಮೊನ್ನೆ ರೆಡಿ ಇದಾಗಿತ್ತು, ನಿನ್ನೆ ಮಾಡಿದ್ದೆ ಸರ್. ಇವತ್ತು ಆರ್ಡರ್ ಐತೆ ಸರ್, ಇವತ್ತು ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಸರ್. ಓ ಹೌದು, ತೊಗೊಂಡೋಗ್ಬಿಡ್ತಾರೆ? ಇವತ್ತು ತೊಗೊಂಡೋಗ್ಬಿಡ್ತಾರೆ ಸರ್. ಓಕೆ. ಓ ಇಲ್ಲೆಲ್ಲ ರೆಡಿ ಇದೆ? ರೆಡಿ ಇದೆ ಸರ್. ಓ ಇದೆಲ್ಲ ಚುರ್ಮರ್, ಇದು ಏನು ಈಗ? ಅವು ಭತ್ತ ಸರ್, ಅದು. ಹೌದು. ಸರ್. ಓಕೆ. ಓಹೋ, ಭತ್ತ ಎಲ್ಲಿಂದ ಸ್ಟಾಕ್ ತರಂತ ಹಾಕ್ಬಿಟ್ಟಿರ್ತೀರ? ಗಂಗಾವತಿ ಇಲ್ಲಿ ಎಲ್ಲ ಸುತ್ತಮುತ್ತಲಿಂದ ತರಿಸಿ. ಓಕೆ. ಇದು ಬಟ್ಟಿ ಹೊರಗಡೆ ಇದೆಯಾ? ಇಲ್ಲೇ ಇದೆ ಸರ್, ಇದೇ ಬಟ್ಟಿ ಸರ್. ಇದು ಬಟ್ಟಿ ಇನ್ನೇನು 10 ಗಂಟೆಗೆ ಶುರು ಆಗುತ್ತೆ? 10 ಗಂಟೆಗೆ ಶುರು ಆಗುತ್ತೆ. ಅಪ್ಪ ಅಮ್ಮ ಇಲ್ಲಿ? ಅಪ್ಪ ಅಮ್ಮ ಸ್ವಲ್ಪ ಅಪ್ಪ ಹೊರಗಡೆ ಹೋಗಿದ್ದಾರೆ ಸರ್. ಅಮ್ಮ ಇವತ್ತು ಹುಣ್ಣಿಮೆ ಎಲ್ಲ ದೇವ್ರಿಗೆ ಎಲ್ಲಮ್ಮಗೆ ಹೋಗಿದ್ದಾರೆ ದೇವರಿಗೆ. ಸರ್. ಓಕೆ. ಈಗ ನಿಮಗೆ ಇದು ಹೆಚ್ಚಾದ್ರೆ ಅಥವಾ ಮಾರಾಟ ಹೆಚ್ಚಾದ್ರೆ, ನಿಮ್ದು ಚುರುಮರಿ ಮಾರಾಟ ಹೆಚ್ಚಾದ್ರೆ ನಿಮ್ಗೆ ಏನಾದ್ರೂ ಅನುಕೂಲ ಇದೆಯಾ? ಅನುಕೂಲ ಏನಕ್ಕಿಂತ ಏನು ಹೆಚ್ಚಾದ್ರೂ ಸರ್, ನಾವು ನೆಲ್ಲಿ ಕೊಡ್ಬೇಕು ದುಡ್ಡು, ಮತ್ತೆ ನೆಲ್ಲು ಮಾಡಿ ಸಾಲ ತಗೊಂಡಿರ್ತೀವಲ್ಲ ಬ್ಯಾಂಕ್ ಲೆವೆಲ್ ಅಲ್ಲಿ, ಮತ್ತೆ ಅವ್ರಿಗೆಲ್ಲ ಸಾಲ ಕೊಡ್ಬೇಕು ಸರ್. ಅಲ್ಲ, ನಮ್ದ್ರಲ್ಲಿ ಏನಿದೆ ಅಂದ್ರೆ, ಈಗ ನಮ್ಮವ್ರಿಗೆ ಹೇಳಿದ್ರೆ ಈ ವ್ಯಾಪಾರಕ್ಕೆ ಅನುಕೂಲ ಆಗ್ತದ ನಿಮಗೆ ಅಂತ? ಆಗ್ತದೆ ಸರ್, ವ್ಯಾಪಾರಕ್ಕೆ. ಓಕೆ. ನಿಮ್ಮಲ್ಲಿ ಚುರುಮರಿ ತಗೋಬಹುದು? ತಗೋಬಹುದು ಸರ್. ಈಗ ದೂರದಿಂದ ಕೊಪ್ಪಳ ಚುರುಮರಿ ಅಂದ್ರೆ ಫೇಮಸ್, ಕಳಿಸ್ಬೇಕು ಅಂದ್ರೆ ಕಳಿಸ್ತೀರಾ? ಕಳಿಸ್ತೀವಿ ಸರ್. ಹೆಂಗ್ ಕಳಿಸ್ತೀರಿ? ಅದು ಲೋಡ್ ಮಾಡ್ತೀವಿ ಗಾಡಿಯಿಂದ, ಎಲ್ಲ ಬಾಡಿಗೆ ಎಲ್ಲ ಅವ್ರಿಗೆ ಇದು ಮಾಡಿ ಸರ್ ಕಳಿಸ್ತೀವಿ ಸರ್. ಗಾಡಿ ಲೋಡ್ ಮಾಡಿ. ಯಾರ ಒಂದೇ ಚೀಲ 2 ಚೀಲ ಬೇಕು ಅಂದವ್ರಿಗೆ ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಸರ್. ಓಕೆ. ದೂರದವ್ರಿಗೆ ಕಳ್ಸೋದು ಕಷ್ಟ ಸರ್. ಸುತ್ತಮುತ್ತವ್ರ ತಗೊಂಡ್ ಹೋಗ್ಬಿಡ್ತಾರಲ್ಲ ಸರ್, ಮತ್ತೆ ದೂರದವ್ರಿಗೆ ಕಳ್ಸಕ್ಕಂತ. ಬಟ್ ಯಾರ ಇನ್ನೂ ಹೆಚ್ಚು ಬೇಕು ಅನ್ನೋರು ನಿಮ್ಮನ್ನ ಸಂಪರ್ಕ ಮಾಡಬಹುದು? ನಮ್ಮನ್ನ ಸಂಪರ್ಕ ಮಾಡಬಹುದು. ಓಕೆ. ಇದು ನಿಮ್ಮ ಫೋನ್ ನಂಬರ್ ಹೇಳಿ. 8073056436. ಹೆಸರು? ಇದು ಮಂಜುನಾಥ್ ಅಂತ. ಮಂಜುನಾಥ್. ಅವ್ರದ್ದು ಹಾಕಿದ್ರೆ ಸಾಕಾ? ಸರ್. ಎನ್ಕ್ವೈರಿ ಬಂದ್ರೆ ಕಳಿಸ್ತೀರಿ ಚುರುಮರಿ? ನೋಡುವ ಏನಾಗುತ್ತೆ, ಮ್ಯಾಜಿಕ್ ಗೊತ್ತಿಲ್ಲ. ಓಕೆ. ಇದು ಏನಿದೆ? ಇದು ನೀರು ಕುದಿಬೇಕು ಸರ್. ಅವು ನೀರು ಕುದ್ದಾಗ ಅವನ್ನೆಲ್ಲ ಭತ್ತನ ಅದ್ರೊಳಗೆ ಹಾಕ್ಬೇಕು ಸರ್. ಹೌದಾ? ಸರ್. ಓಕೆ. ಸೊ ಇದೆಲ್ಲ ಬೆಳಿಗ್ಗೆ ನೀವು ಕೆಲಸ ಮಾಡಿ ಹೋಗ್ತೀರಿ? ಸರ್. ಈ ಮಳೆಗಾಲದಲ್ಲಿ ನಡೆಯುತ್ತಾ ನಿಮ್ದು? ಸರ್, ಮಳೆಗಾಲದಲ್ಲಿ ಬಹಳ ಕಷ್ಟ ಆಗುತ್ತೆ ಸರ್. ಅಲ್ಲೆಲ್ಲ ಒಣ ಹಾಕಿರ್ತೀವಲ್ಲ, ಮಳೆ ಬರೋಷ್ಟೇ ಅವನ್ನೆಲ್ಲ ತಕೊಂಡ್ಬಿಡ್ಬೇಕು ಸರ್. ಮತ್ತೆ ಅವೇನು ಅಕ್ಕಿ ಏನಾರು ನೆಂದು ಅಂದ್ರೆ ಮಂಡಾಳ ಆಗಂಗಿಲ್ಲ ಸರ್.
ಎಲ್ಲ ಬಿಸಿಲಿಂದನೇ ಸ್ವಲ್ಪ ಜಾಸ್ತಿ ಕೆಲಸ ಸರ್ ನಮಗೆ. ಅವಾಗ ಜೋರಾಗಿ ನಡೀತಿದೆ ನಿಮ್ದು. ಹಾಂ ಸರ್. ಚಳಿಗಾಲನೂ ನಡೆದೋಗುತ್ತೆ, ಮಳೆಗಾಲ ಕಷ್ಟ. ಮಳೆಗಾಲ ಕಷ್ಟ ಸರ್. ಅವಾಗ ಜಾಸ್ತಿ ಆರ್ಡ್ರ್ ಇರ್ತವೆ ಸರ್, ಬಟ್ ಅವ್ರಿಗೆ ಆರ್ಡ್ರ್ ಕೊಡಕ್ಕೆ ಆಗಂಗಿಲ್ಲ ಸರ್. ಮತ್ತೆ ಅವಾಗ ಹೇಗೆ ಮಾಡ್ತೀರಿ? ಅವಾಗ ಮತ್ತೆ ಒಂದಿನ 2 ದಿನ ಅಂತ ಹೇಳ್ಕೊಂತೀವಿ ಸರ್, ಅವ್ರಿಗೆ ಗ್ರಾಹಕರಿಗೆ ಹೇಳ್ಕೊಂಡು ಇದು ಮಾಡ್ತೀವಿ. ಆಯ್ತಮ್ಮ, ಅದ್ಭುತವಾದ ಕತೆ. ದಾರಿಯಲ್ಲಿ ಮತ್ತೆ ಸಿಕ್ಕ್ರಿ, ಮಿಸ್ ಆಗ್ತಿತ್ತು, ದೇವ್ರ ಹೆಂಗ ಕಳಿಸ್ಬಿಟ್ಟ ನಿಮ್ಮ ಕತೆ ಕೇಳಲಿ ಅಂತ. ಇನ್ನೊಬ್ಬರಿಗೆ ಇನ್ಸ್ಪೈರ್ ಕತೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿಯವರೆಗೆ ಹೇಳ್ಬೇಕಾಗಿತ್ತು ನಾವು, ಅಲ್ವಾ? ಮಾಡಿಸ್ಬೇಕು. ಮಕ್ಕಳು ಹೋಗಕ್ಕೆ ಒಲ್ಲೆ ಅಂತವು, ಹಠ ಮಾಡ್ತಾವು, ತಿಳುವಳಿಕೆ ಇರಲ್ಲ, ಕೂಡಿಸಿ ಹೇಳ್ಬೇಕು, ಮಾಡ್ಬೇಕು. ಅದಕ್ಕೆ ಒಂದೇನ ಶುರು ಮಾಡಮ್ಮ ಆಂದೋಲನ ನಿಮ್ಮಿಂದನೇ ಆಗ್ಲಿಲ್ಲ. ಮಕ್ಕಳನ್ನ ಶಾಲೆಗೆ ಕಳಿಸೋದು ಬಿಡಾಗಿಲ್ಲ, ಹೆಂಗಾರ ಮಾಡಿ ದಬ್ಬೋದು ಸಾಲಿಗೆ, ಎಂದ ಒಂದು ಆಗ್ತಾವ. ಬರ್ತೀನಿ ನಿಂಗೆ. ಸರ್ ನಮಸ್ತೆ. ಹಾಂ ಸರ್. ಹೆಂಗದ್ರಿ ಸರ್? ಅಲ್ಹಮ್ದುಲಿಲ್ಲ, ಚೆನ್ನಾಗಿದೆ ಸರ್. ಏನು ನಿಮ್ಮ ಹೆಸರು? ಮೌಲಾ ಹುಸೇನ್. ಮೌಲಾ ಹುಸೇನ್. ಹಾಂ, ನಿಮ್ದು ಅನ್ರಿ ಫ್ಯಾಕ್ಟ್ರಿ? ಹಾಂ ಸರ್. ಹಾಂ. ಎಷ್ಟು ವರ್ಷದಿಂದ ಇದನ್ನು ಮಾಡಾಕತ್ತೀರಿ ಕಾಯಕ? ನಾವಂತೂ ಸಣ್ಣರಿದ್ದಲ್ಲಿಂದ ಇದ್ದ ಕೆಲಸ. ಸಣ್ಣರಿದ್ದಾಗಿಂದ ಅಂದ್ರೆ ನಿಮ್ಮ ತಿಳುವಳಿಕೆ ಮೊದಲು ಯಾರು ಮಾಡೋರು ಇದನ್ನು? ನಮ್ಮ ಅಪ್ಪರು ಮಾಡ್ತಿದ್ರು. ಹೌದಾ? ಹಾಂ. ಆಮೇಲೆ ನೀವು ಮಾಡೋಕ್ಕೆ ಶುರು ಮಾಡಿದ್ರಿ. ಅವ್ರ ಅಜ್ಜ, ನಿಮ್ಮ ಅಜ್ಜಾರು? ನಮ್ಮ ದಾದನವ್ರು ಮಾಡ್ತಿದ್ರು ಸರ್. ಹಾಂ. ಅಜ್ಜಾರು. ಹಾಂ. ಅದಾದ ನಂತರ ನಮ್ಮ ಅಪ್ಪರು ಮಾಡ್ತಿದ್ರು. ಹಾಂ. ಮತ್ತು ಅವರಿಂದ ನಾವು ನೀವೆಷ್ಟು ಜನ ಅಣ್ಣ ತಮ್ಮಗಳು? 3. ನೀವು, ಇವರು, ಆಮೇಲೆ ಸಣ್ಣ ತಮ್ಮರು. ಹಾಂ. ಇನ್ನೊಬ್ಬರು ನಮ್ಮ ದೊಡ್ಡ ಅಣ್ಣರು. ದೊಡ್ಡನರು. ಈಗ ಅಷ್ಟರು ಎಲ್ಲರೂ ಇದೇ ಕೆಲಸ ನೀವು? ಹಾಂ ಸರ್. ಹೆಂಗೈತೆ ಜೀವನ? ಅದೇ ಸರ್, ನಡೆಯಕತ್ತೈತೆ ಅಲ್ಹಮ್ದುಲಿಲ್ಲ. ಅಲ್ಲಾನ ದಯದಿಂದ, ಅಲ್ಲಾನ ಕೃಪಾದಿಂದ ನಡೆಯಕಂತ ಸರ್. ಶಾಲೆಗೆ ಪಾಲಿಗೆ ಹೋಗಲಿಲ್ಲ ನೀವು? 7th ಪೂರ ಆಗಲಿಲ್ಲ ಸರ್. ಆಗಲಿಲ್ಲ. 6th 7th ಒಂದು 3-4 ತಿಂಗಳು ಹೋದೆ. ಬಿಟ್ಬಿಟ್ರಿ. ಹೆಂಗೆ ಇದು ಅಭ್ಯಾಸ ಆಗಿತ್ತಲ್ಲ? ಏನು ಅಪ್ಪನಿಂದ ಬರ್ತಿದ್ರೇನು ಸಣ್ಣರಿದ್ದಾಗ? ಮಾಡ್ತಿದ್ದೆ ಸರ್. ಮತ್ತೆ ಎಷ್ಟು ವಯಸ್ಸಿನಾಗಿದ್ದಾಗ ಶುರು ಮಾಡಿರಿ ಈ ಕೆಲಸ? ನಾವು ಅವಾಗ 5th 6th ಓದ್ತಿದ್ವಿ ಸರ್. ಅವಾಗಲಿದ್ದ ನಾವು ಅವಾಗ ಮಾಡಾಕತ್ತೀರಿ? ಇವೆಲ್ಲ ನೋಡ್ರಿ ಸರ್, ಈ ಹುಡುಗರು ಅದಾರ, ಇವೆಲ್ಲ ಕೆಲಸ ಮಾಡ್ತಾರೆ. ಈಗ ಮಾಡ್ತಾರೆ. ನಾವು ಅದನ್ನ ಇನ್ನು ಇವ್ರಿಗಿಂತ ಸಣ್ಣರು ಇದ್ದೀವೇನ, ಅವಾಗಲಿದ್ದ ಮತ್ತೆ 9 ಗಂಟೆವರೆಗೆ ಕೆಲಸ ಮಾಡೋಗ್ತಿದ್ವಿ ಸರ್. ಸಾಲಿಗೆ ಹೋಗ್ತಿದ್ವಿ. ಮತ್ತೆ ಓಕೆ. ಮತ್ತೆ ಬಂದಮೇಲೆ ಆ ಟೈಮ್ನಲ್ಲಿ ಕೆಲಸ ಇರ್ತಿದ್ದೆ ಸರ್, ಬೇರೆ ಬೇರೆ ಕೆಲಸ ಇರ್ತಿದ್ವು. ಮತ್ತೆ ಅವಾಗ ಅಂದ್ರೆ ಆಗಿನ ಟೈಮ್ನಾಗ ಈ ರೀತಿ ಇದ್ದಿಲ್ಲ. ನಿಮ್ಗೆ ಈಗ ಜಮೀನು ಗೀಮೀನು ಏನಾರ ಇತ್ತು ಅನ್ನ? ಹೆಂಗೆ? ಏನಿಲ್ಲ ಸರ್, ಇದ್ರ ಮೇಲೆ ಜೀವನ ತಲಾಂತರ. ಹಾಂ ಸರ್. ಒಂದು ತುಂಡು ಭೂಮಿನೂ ಇಲ್ಲ ನಿಮ್ಗೆ? ಇಲ್ಲ ಸರ್. ಇಲ್ಲಿರೋ ಯಾರಿಗೂ ಅಲ್ಲಿ ಇದ್ದಿಲ್ಲ ಸರ್. ಫಸ್ಟ್ ನಮ್ಮದು ಕೊಪ್ಪಳ. ಹಾಂ. ಕೊಪ್ಪಳದಲ್ಲಿ ಬಟ್ಟೆ ಇತ್ತು ನಮ್ಮ ಸರ್. ಹಾಂ. ಅಲ್ಲಿ ಇದು ಹೊಗೆ ಬರ್ತಿದೆ ಅಂತಂದಲ್ಲಿ ಸ್ವಲ್ಪ ಜನರು ಇದನ್ನು ಮಾಡಿದ್ರು. ಹಾಗಾಗಿ ನಾವು ಬಟ್ಟೆ ಕಲ್ತು ಇಲ್ಲಿ ಭೂಮಿ ಖರೀದಿ ಮಾಡಿದ್ವಿ. ಓ, ನೀವ ಬಟ್ಟೆ ಎಲ್ಲ ಸರ್ಕಾರದವ್ರು ಕೊಟ್ಟರೆ? ಇಲ್ಲ, ಮಂಡಳ ಬಟ್ಟೆ ಕಲ್ತು ಭೂಮಿ ಖರೀದಿ ಮಾಡಿದ್ವಿ. ಎಷ್ಟು ಎಕರೆ ಐತಿ ಇದು? ಇದು ಸ್ವಲ್ಪ ಹೆಚ್ಚು ಕಡಿಮೆ 10 ಎಕರೆ ಐತೆ. 10 ಎಕರೆ? 10 ಎಕರೆದಾಗ ಒಬ್ಬೊಬ್ಬರು ಒಂದು ಪ್ಲಾಟ್ ತಮ್ಮ ಶಕ್ತಿ ಎಷ್ಟಿತ್ತು. ಹಾಂ. ಅಲ್ಲ, ಸರ್ಕಾರದವ್ರು ಮಾಡಿಕೊಟ್ರ ನೀವು? ಇಲ್ಲ ಸರ್, ನಾವು ಭೂಮಿ ಖರೀದಿ ಮಾಡಿದ್ದು ನಾವು. ಹಾಂ. ಪ್ಲಾಟ್ ಮಾಡಿಕೊಡೋದಕ್ಕೋಸ್ಕರ ಪಂಚಾಯತಿಯವ್ರು ಕೊಟ್ಟಿದ್ದು. ಓಕೆ. ಹಾಂ. ಒಂದೊಂದು ಪ್ಲಾಟ್ ಯಾರ್ಯಾರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಸರ್. ತಮ್ಮ ಎಷ್ಟು ಶಕ್ತಿ ಇತ್ತು ಅವಾಗ ಅಷ್ಟು. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದಿದೆ? ಸ್ವಲ್ಪ ಹೆಚ್ಚು ಕಡಿಮೆ 20 ವರ್ಷ ಆಯ್ತು ಇಲ್ಲಿ ಬಂದು. ಎಷ್ಟು ಕುಟುಂಬಗಳು ಇಲ್ಲಿ ಇದೇ ಥರ ಚುರುಮರಿ ಮಾಡಿ ಬದುಕ್ತಾ ಇದೆ ಇಲ್ಲಿ ಅಂದ್ರೆ ಸರ್? ಈ ಸದ್ಯ 9 ಬಟ್ಟೆ ಅದ. 9 ಬಟ್ಟೆ ಅದು? ಕೊಪ್ಪಳದಾಗ ಭಾಳ ಅಲ್ಲಿನೂ ಭಾಳ ಅದ. ಕೊಪ್ಪಳದಾಗ ಎಲ್ಲಿದಾವೆ? ಸರ್ದಾರೋಣಿ ಅಂತಂದು, ಆಮೇಲೆ ನೀಲಿಗಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ. ಮತ್ತು ನೀವು ಬಂದ್ರಿ, ಅವ್ರು ಯಾಕೆ ಇನ್ನೂ ಅಲ್ಲೇ ಇದಾರೆ? ಅವ್ರಿಗೆ ತೆಗಿಸಿಲ್ಲ ಅಂದ್ರೆ ಸರ್? ಸ್ವಲ್ಪ ಇಲ್ಲಿ ಒಂದು ಕೆಲಸ ಮಾಡೋರು ಬೇಕಾಗುತ್ತೆ ಸರ್ ಇಲ್ಲಿ. ಈಗ ನಾವೆಲ್ಲರೂ ಈ ಕೆಲಸ ಇಲ್ಲಿ ಏನು ಎಷ್ಟು ಬಟ್ಟೆ ಅದ ಎಲ್ಲರ ಮನೆಯವರು ಅದ ಕೆಲಸ, ಹಾಗಾಗಿ ನಡೆದೈತಿ ಇದು. ಲೇಬರ್ ಜಾಸ್ತಿ ಸಿಗಲ್ಲ ಸರ್ ಇದಕ್ಕೆ. ಈಗ ಲೇಬರ್ ಇದ್ದರು ಅಲ್ಲೇ ಮಾಡ್ತಾರೆ. ಆಮೇಲೆ ಇಲ್ಲಿ ಬರೋಕೆ ಅದೇ ಹೇಳಿದ್ದೀನಿ ಸರ್, ಮನೆಯವ್ರು ಇರ್ಬೇಕು ಕೆಲಸ ಮಾಡೋಕೆ. ಲೇಬರ್ ಜಾಸ್ತಿ ಸಿಗೋದಿಲ್ಲ. ಓಕೆ.
ಈಗ 20 ವರ್ಷದಿಂದ ಏನು ನಿಮಗೆ ಸೌಲಭ್ಯಗಳು ಸರ್ಕಾರದಿಂದ ಏನೇನಿದೆ? ಇನ್ನೂವರೆಗೆ ನಮ್ಗೆ ಗೌರ್ಮೆಂಟ್ಲಿಂದ ಏನು ಸವಲತ್ತು ಇಲ್ಲ ಸರ್. ಏನು ಬೇಕು ನಿಮಗೆ? ನಮ್ಗೆ ಯಾವುದೋ ಈಗ ಎಲ್ಲೆಲ್ಲೋ ಊರೊಳಗೆ ಎಷ್ಟೋ ಪ್ಲಾಟ್ ಕೊಟ್ಟಾರ. ನಮ್ಮ ಊರೊಳಗೆ ಮೊದಲ ಊರೊಳಗಿದ್ದು ಸರ್ ಎಲ್ಲ ಏನು ಇರೋ ಎಲ್ಲ ಮಂದಿ ಕಿರಿಕಿರಿ ಮಾಡೋ ಸಂಬಂಧ ಧೂಳಾಗತ್ತಾ ಡಸ್ಟ್ ಆಗತ್ತ ಅನ್ನೋ ಸಂಬಂಧ ಇಲ್ಲಿ ಬಂದೀವಿ ಸರ್. ಇಲ್ಲಿ ಬಂದ್ರೂ ಅವಾಗ ನಮ್ಮ ಹಿರಿಯರು ಏನೈತಲ್ಲ ಒಂದು ಯೂನಿಯನ್ ಮಾಡಿ ಅವಾಗ ಈ ಹೊಲ ಖರೀದಿ ಮಾಡಿ ಪ್ಲಾಟ್ ತೊಗೊಂಡ್ರೆ ಗೌರ್ಮೆಂಟ್ಲಿಂದ ಇನ್ನೂವರೆಗೆ ನಮ್ಗೆ ಯಾವ ಪ್ಲಾಟನ್ನು ಕೊಟ್ಟಿಲ್ಲ ಸರ್. ಏನೋ ಒಂದು ಸವಲತ್ತಿನಲ್ಲ, ಯಾವ ಲೋನಿಂದನೂ ಒಂದು ಏನೂ ಇದಿಲ್ಲ ಸರ್ ನಮ್ಗೆ. ಲೋನ್ ತೊಗೊಂಡ್ರೆ ನೀವು ಏನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ ಮುಂದುವರೆದು? ಅದ್ರ ಮೇಲೆ ಲೋನ್ ಬೇಕು? ಈಗ ನಾವು ಈಗ ಮಾಲ್ ತೊಗೊಂತೀವಿ ಸರ್, ಭತ್ತ ತೊಗೊತೀವಿ. ಆ ಭತ್ತ ತೊಗೊಳಕ್ಕೆ ನಮ್ಗೆ ದೊಡ್ಡ ರೊಕ್ಕ ಬೇಕು ಸರ್. ಎಷ್ಟೆಷ್ಟು ಖರೀದಿ ಮಾಡ್ತೀರಿ ಒಂದೊಂದು ಇದಕ್ಕೆ? ಈಗ ನೋಡ್ರಿ ಸರ್, ಎರಡೂವರೆ ಇಲ್ಲ 3 ತಿಂಗಳ ನಮ್ಗೆ ಭತ್ತ ಸಿಗ್ತದೆ ಸರ್ ಸೀಸನ್ ಒಳಗೆ. ಈಗ 9ನೇ ತಿಂಗಳದಾಗ ನೆಲ್ಲು ಬರ್ತದೆ ಸರ್. 9ನೇ ತಿಂಗಳಿಂದ ಹಿಡಿದು ಒಂದು 12 ಡಿಸೆಂಬರ್ ಎಂಡಿಗೆ ಮುಗಿದು ಬಿಡ್ತದೆ ಸರ್. ಅವಾಗ ನಾವು ಅಷ್ಟರೊಳಗೆ ನಾವು ನೆಲ್ಲು ಖರೀದಿ ಮಾಡ್ಕೋಬೇಕು. ಈಗ ಒಂದು ತಿಂಗಳಿಗೆ ಅಂತ ಇಲ್ಲ ಅಂದ್ರೆ 100 ಚಿಲ್ಲರ ಬೇಕು ರೀ ಒಬ್ಬರಿಗೆ. 100, 120, 150 ಹಿಂಗೆ ರೀ. ಅವ್ರು ಯಾರ್ಯಾರು ಅಷ್ಟು ಹುಡ್ತಿರ್ತಾರೋ ಅಷ್ಟು ಬೇಕೇ ಬೇಕು. ಈಗ ಒಂದು ಕ್ವಿಂಟಲಿಗೆ ಸರ 2500, 600 ರೂಪಾಯಿ ಐತಿ. ಒಂದು 500 ಚೀಲ ಇಟ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ ಸರ್, ಲೆಕ್ಕ ಹಾಕ್ರಿ ನೀವು. ಅದು ಈಗ ಮಾಲ್ ಈಗ ಏನು ಸುಗ್ಗಿ ಮಾಲ್ ಬರ್ತದೆ ಸರ್, ಇದು ಸ್ಟ್ಯಾಂಡರ್ಡ್ ಮಾಲ್ ರೀ. ಬ್ಯಾಸಿಗೆ ಪೀಕ್ ಏನು ಬರ್ತಲ್ಲ ಅದು ಸರಿ ಇರಾಗಲ್ರಿ, ಅದು ಮಂಡಕ್ಕಿ ಸರಿ ಆಗಲ್ಲ. ಆಮೇಲೆ ಔಟನ್ ಬರಾಗಲ್ರಿ, ಅದು ನೆಲ್ಲಿನ ರೇಟ್ ದುಬಾರಿ ಇರ್ತೈತಿ. ಆ ಉದ್ದೇಶಕ್ಕೆ ನಾವು ಎಲ್ಲಾರ ಸಾಲ ತರೋದು ಮಾಡೋದು ಮತ್ತೆ ಒಳ್ಳೆಯವ್ರಿಗೆ ಕೊಡೋದು. ಕೇಳಿರೇನು ಯಾವ ಥರ ಬ್ಯಾಂಕ್ಗೆ ಹೋಗಿ? ಬ್ಯಾಂಕ್ನೊಳಗೆ ನಾವು ಜಾಸ್ತಿ ಹೇಳಿ ಕೇಳಿಲ್ರಿ ಸರ್. ಹೋಗಿ ಮತ್ತೀಗ ನೋಡ್ರಿ ಬೇಕಾದಷ್ಟು ಯೋಜನೆಗಳಿದೆ. ನಾವು ಮುಂದಕ್ಕೆ ಹೋಗದೆ ಯೋಜನೆಗಳಿಗೆ ನಮಗೆ ಹೇಗೆ ದಕ್ಕುತ್ತೆ? ಹೋಗಿ ಇಂಥಲ್ಲೇನೋ ಹೋಗಿದ್ದೆ ಸರ್, ಟ್ರೈ ಮಾಡಿಲ್ಲ ಅಂದರೆ ಏನಾದರೂ ಮಾಡ್ಬೋದು. ಬೇಕಾದಷ್ಟು ಸರ್ಕಾರಿ ಯೋಜನೆಗಳು ನಿಮಗಾಗಿನೇ ಇದೆ. ಹೋಗಿ ಅವರಿಗೆ ಒಂದು ಸಲ ಹೋಗಿ ಎಲ್ಲರೂ ಒಂದು 4-5 ಜನ ಸೇರಿ ಬ್ಯಾಂಕ್ ಅಧಿಕಾರಿಗಳನ್ನು, ಯೋಜನೆಯ ಅಧಿಕಾರಿಗಳನ್ನು ಕರ್ಕೊಂಡು ಬರಬೇಕು. ಮೊದಲೊಬ್ಬರು ನಿಮಗೆ ಯೋಜನೆ ಅಧಿಕಾರಿ ಇದ್ದಾರೆ, ಯೋಜನೆ ಅಧಿಕಾರಿ ಇಂಥ ಕೆಲಸಗಳನ್ನ ಗುರುತಿಸಿ ಮಾಡುವಂಥದ್ದು. ಅವ್ರನ್ನ ಭೇಟಿ ಮಾಡಿಸಿ, ಸರ್ ಹೆಂಗೆ ನಾವು ಇಲ್ಲಿ ಇಷ್ಟೆಲ್ಲ ಹಿಂಗೆ ಮಾಡಕತ್ತೀವಿ ಅಂತ ಅವ್ರಿಗೆ ಹೇಳಿದರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗ್ತಾರೆ. ನಿಮ್ಮ ಪರವಾಗಿ ನೀವೇನು ಓಡಾಡಬೇಕಾಗಿಲ್ಲ, ಅವರೇ ಮಾಡ್ತಾರೆ. ಹಾಗಾಗಿ ಕೊಪ್ಪಳದ ಯೋಜನೆಯ ಅಧಿಕಾರಿಗಳಿಗೆ ನಿಮ್ಮ ವಿಷಯವನ್ನು ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅವರು ಒಂದು ಸಲ ಬರ್ತಾರೆ ಇಲ್ಲಿಗೆ. ಬಂದಾಗ ನೀವು ಏನೇನು ಬೇಕು ಅಂತ ಹೇಳಿ ಒಂದು ಪಟ್ಟಿ ಮಾಡಿರಿ. ಆಯ್ತು ಸರ್. ಭಾಳ ಇದಾಗ ಸರ್ ಪುಣ್ಯ ಬರ್ತ ಸರ್. ಭಾಳ ಡಾಕ್ಯುಮೆಂಟ್ ಪಕ್ಕಾ ಆಗಿರಬೇಕು. ಅವ್ರು ಬಂದಾಗ ಕೇಳಿದಾಗ ಅದು ಇಲ್ಲ ಇದು ಇಲ್ಲ ಅಂತಿಲ್ಲ. ಸರ್ ಇದನ್ನು ನಾವು ಮಾಡಿದ್ದೀವಿ, ಇದಕ್ಕೆ ಏನೇನು ಬೇಕು ಪ್ರೊಸೀಜರ್ ಹೇಳ್ರಿ, ನಮಗೆ ಒಂದಿಷ್ಟು ಕೊಡ್ರಿ, ಆಮೇಲೆ ಸಬ್ಸಿಡಿ ಲೋನ್ ಸಿಗುತ್ತೆ ನಿಮಗೆ ಅಲ್ಲ. ಹಾಗಾಗಿ ನಿಮ್ಗೆ ಆ ಯೋಜನೆಗಳು ಇದೆ. ನೀವು ಅದನ್ನು ಹೋಗಿ ಅಂದರೆ ನಿಮ್ಗೆ ಏನಾಗ್ಬಿಟ್ಟೈತೆ, ಅದಕ್ಕೆ ಬೇಕು ಬಿಡಪ್ಪ ಕೊಡ್ತಾರ ಇಲ್ಲ ಸರ. ನಾವು ಹೋಗಿರ್ತೀವಲ್ಲ ಸರ, ಆ ಡಾಕ್ಯುಮೆಂಟ್ಸ್ ತಂಬ, ಪಾನ್ ಕಾರ್ಡ್ ತಂಬ, ಅದು ತಂಬ, ಇದು ತಂಬ, ಸಿಬಿಲ್ ಇಲ್ಲ ಅಂತಂದು ಹೇಳಿ ಈಗ ನಾವು ಅಲ್ದಾಡಿ ಸರ. ಇವೆಲ್ಲ ಸರಿ ಇರ್ಲಾರಕ ಅವ್ರು ಕೊಡಲ್ಲ ಸರ. ಅಲ್ಲ, ಅದು ಒಂದು ಸತ್ಯ. ಈಗ ಸರ್ಕಾರ ಯಾವ್ದಾದ್ರು ಒಂದು ಏನಾದರೂ ಯೋಜನೆಗೆ ಹಾಕ್ಬೇಕಂದಾಗ ದುಡ್ಡು ಅವರು ಹಾಕ್ಬೇಕಲ್ಲ, ಮತ್ತು ನಂಬಿಕೆ ಬೇಕಲ್ಲ, ಮತ್ತೆ ಎಲ್ಲವನ್ನು ಕೇಳ್ತಾರೆ. ಅವನ್ನೆಲ್ಲ ಸರಿ ಮಾಡ್ಕೋಬೇಕು ನೀವು. ಇದ್ರ ಲೈಸೆನ್ಸಾ, KEB ಲೈಸೆನ್ಸಾ, ಅಥವಾ ನಿಮ್ಮ ಆಧಾರ್ ಕಾರ್ಡು, ನೀವು ಬ್ಯಾಂಕಲ್ಲಿ ವ್ಯವಹಾರ ಏನು ಮಾಡಿರ್ತೀರಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಹೌದು ಸರ್, ಕರೆಕ್ಟ್. ಆವಾಗ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ ನೋಡಿ ಸರ್, ಅಧಿಕಾರಿ ಸ್ವಲ್ಪ ಇದು ಮಾಡ್ರಿ ಸರ, ಭಾಳ ಪುಣ್ಯ ಬರ್ತು ನೋಡ್ರಿ ಸರ. ಆಯ್ತು, ಖಂಡಿತ. ಆಯ್ತು ಸರ್, ಖಂಡಿತ. ನಾನು ನಿಮ್ಮ ನಂಬರ್ ಕೊಟ್ಟು ಅವ್ರಿಗೆ ಹೇಳಿರ್ತೀನಿ. ಆ ಸಹಾಯ ಆಗಿರುತ್ತೆ. ನೆಕ್ಸ್ಟ್ ಬಂದಾಗ ಎಷ್ಟೆಷ್ಟು ಹಣ ಬಂತು ನಮಗೆ ಅಂತ ಹೇಳ್ಬೇಕು ನೀವು. ಆಯ್ತು ಸರ್, ಹೇಳೋಣ. ಬಂತು, ಬರೀ ಹಣ ಬಂತು ಅಲ್ಲ, ಅದನ್ನು ಏನು ಸದ್ವಿನಿಯೋಗ ಏನು ಮಾಡ್ಕೊಂಡ್ರಿ ಅಲ್ವಾ, ಅದು ಬೇಕು. ಹಾಂ, ಅದನ್ನ ಮಾಡೋಣ. ಆಯ್ತು ಸರ್. ಓಕೆ. ಅಲ್ಲ, ಹೋಗ್ಬಿಟ್ರೆ ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಬಸವರಾಜ ಸರ್. ಬಸವರಾಜ್ ಅವರೇ, ನನಗೆ ತುಂಬ ಜನಕ್ಕೆ ಗೊತ್ತು ಇರ್ಲಿಕ್ಕಿಲ್ಲಿದು. ಈ ಚುರುಮರಿ ಸಂಸ್ಕೃತಿ ಕೊಪ್ಪಳದಾಗ ಯಾವಾಗ ಶುರುವಾತು, ಹೆಂಗ್ ಶುರುವಾತ್ರಿ ಇದು? ಇದು ಹಿಂದ ನಮ್ಮ ಹಿರಿಯರ್ಲಿಂದ ಶುರುವಾಯ್ತು ಸರ್. ಇದ ಒಂದು ಕಾಯಕ ಸರ್ ನಮ್ದು. ಈಗ ರೈತಕ್ಕೆ ಹೆಂಗ ಹೊಲದ್ ಮಾಡ್ತಾರ ಆ ತರ ನಮ್ದು ಇದು ಕಾಯಕ ಸರ್. ಇದು ದುಡಿಮೆ ನಮ್ದು. ಇದ ದುಡಿಮೆ ಸರ್. ಇದ್ರಲಿಂದ ನಾವು ಬದುಕದ ಎಲ್ಲ ಸರ್. ಅಲ್ಲೆಲ್ಲ ಕೊಪ್ಪಳದಾಗಿದ್ದಾಗ ಅಲ್ಲಿ ಜಗದ್ ಅನಾನುಕೂಲ ಆದವು ಸರ್. ಹಂಗಾಗಿ ಈ ಕಡೆ ಬಂದಿ ಸರ್. ಯಾಕೆ ಈ ಕೊಪ್ಪಳದಾಗ ಶುರುವಾಯ್ತು ಅನ್ನೋದಕ್ಕೆ ಏನಾದ್ರು ಕಾರಣ ಐತನ್ರಿ ಸರ್? ಕೆಲವು ಕಡೆ ಅದಾವ ಸರ್. ಇವು ಇದು ಕಾಯಕ ಸರ್. ದಾವಣಗೆರೆಗೆ ಅದಾವ, ಹರಿಹರದಾಗ ಅದಾವ, ಗಂಗಾವತಿಯಾಗಿದ್ದು. ಈಗೆಲ್ಲ ಅನಾನುಕೂಲ ಆಗಿ ಏನು ಸರ, ಈಗ ಕೆಲಸ ಮಾಡೋರು ಇಲ್ದಂಗಾಗಿ ಇದು ಶ್ರಮ ಭಾಳ ಸರ. ಹಂಗಾಗಿ ಇವೆಲ್ಲ ಮೂಲತಃ ಕಮ್ಮಿ ಹಾಕ್ಯಂತ ಹೊಂಟ ಸರ್. ಒಟ್ಟ ಇವು ಬಟ್ಟಿ
ಈಗ ಯಾವ ಜನಾಂಗ ಮಾಡ್ತಾರೆ ಇದನ್ನ? ಎಲ್ಲ ಜನಾಂಗದವರು ಮಾಡ್ತೀವಿ ಸರ್. ನಾವು ಕುರುಬರು ಸರ್, ಮುಸ್ಲಿಮ್ಸ್ ಮಾಡ್ತಾರ, ಪಿಂಜಾರ ಮಂದಿ ಮಾಡ್ತಾರ, ನಮ್ಮ ದಾವಣಗೆರೆ ಅಲ್ಲೆಲ್ಲ ನೇಕಾರ ಮಂದಿ ಸಂಘನೂ ಮಾಡ್ತಾರೆ ಸರ್. ಯಾಕಂದ್ರೆ ನಮ್ಮ ಹೊಲ ಮನಿ ಏನಿಲ್ಲ ಸರ್, ನಾವು ಇಲ್ದಕ್ಕೆ ಈ ಅವ್ರ ತಾಲಿ ಕೆಲಸ ಮಾಡೋದು ಕಲ್ತು ನಾವು ಇದನ್ನ ಕೆಲಸ ಮಾಡ್ಕೊಂತ ಇದ್ರ ಮೇಲೆ ಜೀವನ ಸರ್ ನಮ್ದು. ಒಟ್ಟ ಈ ಮಂಡಕ್ಕಿ ಮೇಲೆ ಜೀವನ ಸರ್ ನಮ್ದು. ಈಗ ನಿಮಗೆ ಗೊತ್ತಿದ್ದಂಗೆ ನಿಮ್ಮ ತಲೆಮಾರು ಎಷ್ಟನೇ ತಲೆಮಾರು ನೀವು? ಸರ್ ನಾವು ಅಂದ್ರೆ ನಮ್ಮದು ಪೂರ್ವಿ ಇದ್ದಿಲ್ಲ ಸರ್. ನಾವು ಅವ್ರು ಅಲ್ಲಿ ಕೆಲಸ ಮಾಡ್ಕೊಂತ ಹೋಗಿ ಇದನ್ನು ಕಲ್ಕಂತ ಬಂದೀವಿ ಸರ್. ಪೂರ್ವಜರು ಅವರು ನಮ್ಮ ಮುಸ್ಲಿಮ್ಸ್ ಮಂದಿ ಎಲ್ಲ ಮಾಡ್ಕೊಂತ ಹೋಗಿದ್ರು ಸರ್. ಅವ್ರಲ್ಲಿದ್ದಾನೆ ಇದ್ದು ಸರ್. ನಮ್ಮ ಮಂದಿನೂ ಮಾಡ್ತಿದ್ರು. ನಮ್ಮದು ಈಗ ನಡಕ್ ಸರ್ ಇದು ಏನು ಸರ್ ಬಂದಿರೋದು. ಓಕೆ ಓಕೆ. ನೀವು ಎಷ್ಟು ವರ್ಷ ಆಯ್ತು ಹಂಗಾರೆ ಶುರು ಮಾಡಿ? ಸರ್ ನಾನು 1984 ಕೆಲಸ ಮಾಡ್ತೀನಿ ಸರ್. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ನನಗೆ 16-17 ಇದ್ದಾವೆ ಸರ್. ಅವಾಗಲಿದ್ದ ಮಾಡ್ತೀನಿ ಸರ್. ಬಹುಶಃ ಭತ್ತ ಬೆಳೆಯೋ ಪ್ರದೇಶ ಅನ್ನೋದ್ರಿಂದ ಶುರುವಾಯ್ತು. ಈಗ ಚುರುಮರಿಗೆ ಮೂಲ ಬೇಕಾಗಿರೋದು ಭತ್ತ, ಹೌದಲ್ರಿ? ಇಲ್ಲ ಸರ್, ಅದಕ್ಕೇನಿಲ್ಲ ಸರ್. ಈ ಭತ್ತ ಅವಾಗಾದ್ರೂ ಇನ್ನು ಡ್ಯಾಮ್ ಕಟ್ರ ಮೊದ್ಲಾಗೂ ಬೇರೆ ಕಡೆಯಿಂದ ತಂದು ಕೂರ್ಗಿ ನೆಲ ಅಂತ ಬೆಳಿತಿದ್ರು ಸರ್. ಅವಾಗ ಆ ನೆಲ ತಂದು ಮಾಡ್ತಿದ್ರು. ಇದೊಂದು ಒಟ್ಟು ಅವ್ರದ್ದು ಇದು ಮೂಲತಃ ಉದ್ಯೋಗ ಸರ್ ನಮ್ದು. ಈಗ ರೈತಾಕಿ ನೌಕರಿ. ಈಗ ಒಂದು ಪ್ರದೇಶದಲ್ಲಿ ಒಂದೊಂದು ರಾ ಮಟೀರಿಯಲ್ ಸಿಗುತ್ತೆ ಅಂದ್ರೆ ಅಲ್ಲಿ ಏನು ಬೆಳಿತಾರೆ ಅದರಿಂದ ಅದಕ್ಕೆ ಸಂಬಂಧ ಇಲ್ಲ ಸರ್. ಇದು ಸಂಬಂಧನೇ ಅದಕ್ಕೆ ಸಂಬಂಧ ಇಲ್ಲ ಸರ್. ಭತ್ತ ಬೆಳೆದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಮೂಲತಃ ಅದನ್ನ ಈ ಮಂಡಕ್ಕಿ ಮಾಡೋದು ಒಂದು ಉದ್ಯೋಗ ಮಾಡ್ಕೊಂಡು ಇದ್ರಲ್ಲಿದ್ದಾನ ಭತ್ತ ಬೆಳೆದ ಮೊದ್ಲಾಗೂ ಶುರು ಅದ ಸರ್ ಇವು. ಆಯ್ತು. ಭತ್ತ ಏನೋ ಬೆಳೆದ್ವಿ, ನೀವು ಚುರುಮರಿ ಮಾರಿದ್ರಿ, ಹೆಂಗ್ ಮಾರಾಟ ಎಲ್ಲಿ ಮಾಡ್ತಿದ್ರಿ ಅದನ್ನ? ಅದನ್ನ ಅಲ್ಲೇ ಕೊಪ್ಪಳದಲ್ಲೇ ಸೇಲ್ ಮಾಡ್ತಿದ್ವಿ ಸರ್. ಕೊಪ್ಪಳದಾಗ ಪೂರ್ವಿ ಎಲ್ಲ ಕೊಪ್ಪಳದಾಗ ಅಂಗಡಿಗೆ ದಲ್ಲಾಳಿ ಅಂಗಡಿ ಕೊಡ್ತಿದ್ವಿ ಸರ್. ಅವ್ರು ಅಳತೆ ಮಾಡ್ಕೊಂತ ಅವ್ರ ತಾಲಿಂದ ಮತ್ತೆ ಗ್ರಾಹಕರು ಹೋಯ್ತಿದ್ರು ಸರ್. ಅವಾಗ ಎಷ್ಟಕ್ಕೆ ಮಾರ್ತಿದ್ರಿ? ಎಷ್ಟು ಸಿಗೋದು ನಿಮ್ಗೆ ಅವಾಗ ಸರ್? ಅವಾಗ ಭತ್ತ 60-70 ರೂಪಾಯಿ ಒಂದು ಚೀಲ ಭತ್ತ ಐತೆ ಸರ್. ಇವಾಗ 1500ರಿಂದ 2000 ಐತೆ ಸರ್ ಭತ್ತ. ಹ್ಞೂ ಸರ್. ಅವಾಗ ಒಂದು ಸೇರು ಸರ್, ದೊಡ್ಡ ಸೇರು 3-4 ಸೇರಿಗೆ 1 ರೂಪಾಯಿ. 4 ಸೇರಿಗೆ 1 ರೂಪಾಯಿ. ಈಗ 4 ರೂಪಾಯಿಗೆ 1 ಲೀಟ್ರ್ ಸರ್, ಸಣ್ಣದು ಬಿಳೆ ಸೇರು. ಏನು ಸರ್ ಭತ್ತ ಹೆಂಗೆ ದುಬಾರಿ ಹಾಕ್ಯಂತ ಹೋಗುತ್ತೆ ಹಂಗೆ ನಮ್ದು ಇದನ್ನ ಸರ್. 150 ಇದ್ದು ಸರ್ ಕೊಪ್ಪಳದಾಗ ಬಟ್ಟಿ ಒಟ್ಟ ಟೋಟಲ್. ಈ ಕಡೆ ಅಟಕರಪೇಟೆ ಐತೆ ಅಂತ ಅಲ್ಲಿ ಸರದಾರ್ಗಲ್ಯಾಗ 150 ಬಟ್ಟಿದ್ದು. ಈಗ ಏನು ಒಂದು 10-15 ಉಳ್ದ ಸರ್ ಅಷ್ಟ. ಒಂದು ಬಟ್ಟೆ ಹಾಕ್ಬೇಕಂದ್ರೆ ನಿಮ್ದು ಎಷ್ಟು ಖರ್ಚು ಬರ್ತೀರಿ? ಅದು ದೊಡ್ಡ ಖರ್ಚೇನು ಅಲ್ಲ ಸರ್. ಅದು ದೊಡ್ಡ ಖರ್ಚೇನು ಅಲ್ಲ ಸರ್. ಅದ ಮೂಲತಃ ಮಾಡ್ಕೊಂತ ಒಂದು 50-60 ಸಾವಿರ ಅಂತೂ ಬೇಕು ಸರ್. ಅಂದ್ರೆ ಮೂಲತಃ ಇದಕ್ಕೆ ಮನುಷ್ಯರದು ದಾವತಿ ಜಾಸ್ತಿ, ಶ್ರಮನೇ ಭಾಳ ಸರ್. ಶ್ರಮ ಭಾಳ ಸರ್. ಈಗೆಲ್ಲ ಇನ್ನೂ ಸ್ವಲ್ಪ ಮಿಷನ್ ಬಂದ. ಅವಾಗೆಲ್ಲ ಕೈಲೇ ಮಂಡಕ್ಕಿ ಮಾಡ್ತಿದ್ವಿ ಸರ್. ನಾವು ಕೈಲೇ ಮಂಡಳ ಮಾಡಿ ತೆಗಿತಿದ್ವಿ ಸರ್. ಈಗ ಇಲ್ಲಿ ಎಲ್ಲರ ಮನೆಗೂ ಈಗ ನಾವು ನೋಡಿದ್ವಿ ಒಂದು ದೊಡ್ಡದೊಂದು ಭತ್ತದ್ದು ಇದನ್ನ ಹಂಗೆ ಮಾಡ್ಕೊಂಡ್ರೆ ಅಥವಾ ಏನು ವ್ಯವಸ್ಥೆ ಹೆಂಗೆ ಮಾಡ್ಕೊಂಡ್ರಿ ಇಲ್ಲಿ? ಭತ್ತ ಸ್ಟಾಕ್ ಅಂತೀರಿ? ಭತ್ತ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಸರ್. ಸ್ಟಾಕ್ ಮಾಡ್ಕೊಂಡಿರ್ತೀವಿ. ಪ್ರೊಸೆಸ್ ಹೆಂಗೆ ನಡೆಯುತ್ತಿದೆ? ಚಲೋ ನಡೀತೀವಿ ಸರ್. ಅದನ್ನ ಕುಚ್ಚಬೇಕು, ಉರಿಬೇಕು, ತರಬೇಕು, ಎಲ್ಲ ನೀವು ಮಾಡ್ತೀರಿ? ಎಲ್ಲ ನಾವು ಮಾಡ್ತೀವಿ ನೋಡೋಣ ಬರ್ರಿ ಸರ್. ಈಗ ಇದು ಹಸು ಕಟ್ಟಿರಲ್ಲ ಎಲ್ಲ ನೀವು ಅನ್ರಿ? ನಮ್ಮವ ಸರ್ ಎಲ್ಲ. ಎಷ್ಟು ಕಟ್ಟಿರಿ? ಒಂದು ತಂದಿದ್ವಿ ಸರ್. ಒಂದ್ರಲ್ಲೇ ಇವು 5-6 ಆಗ್ಯಾವ ಸರ್ ಎಲ್ಲ. ಒಂದಿದ್ರೆ ಹೌದು ಸರ್. ಇದ ಮೂಲತಃ ಇದಾ ಸರ್ ದೊಡ್ಡದು. ಇದ್ರಲ್ಲಿದೆ ಎಲ್ಲ ಇದ್ರ ಮಕ್ಕಳು ಸರ್ ಅಷ್ಟು. ಹೈನ್ ಐತನ? ಐತೆ ಸರ್. ಐತೆ ಸರ್. ಹಾಲು ಮಾರ್ತೀರ? ಮಾಡ್ತೀವಿ ಸರ್. ಎಷ್ಟು ಬರುತ್ತೆ? ಒಂದು 15 ಲೀಟ್ರ್ ಬರುತ್ತೆ ಸರ್. ನಮಗೆ ಸುಳಿಸಿ ಅಂತೀವಿ, ಮತ್ತೆ ಹೆಚ್ಚಿಂದು ಕೊಡ್ತೀವಿ ಸರ್. ನೀವ ಸೀನಿಯರ್ ಅಂತಲ್ಲ ಇಲ್ಲಿ ಮೊದಲು ಬಂದವ್ರು ನೀವ ಅಂತಲ್ಲ? ಹೌದು ಸರ್. ಹೌದಾ? ಇವ್ರು ಯಾರು ಬಂದಿರೋ ಫಸ್ಟ್ ನೀವು? ಹೌದು ಸರ್. ನಮ್ಮ ಮೈಬೂ ಸಾಬ್ ಬನಿಗಳು ಅಂತ ಇದ್ರು ಸರ್. ಅವರು ನಾವು ಇಬ್ಬರೇ ಬಂದೀವಿ ಸರ್. ಇಲ್ಲಿ 2006 ಬಂದೀವಿ ಸರ್. ಮೈಬೂ ಸಾಬ್ ಬನ್ನಿಗೌಡ ಎಲ್ಲಿದಾರ ಅವ್ರು? ತೀರ್ಕೊಂಡ್ರಿ ಸರ್ ಅವರು. ಹೌದಾ? ನಾನು ಈಗ ಮಾತಾಡ್ಸಿದ್ದೆ ಒಬ್ಬರನ್ನ, ನಮ್ ಕಾಕಾರದ್ರಿ ಅಂದ್ರು. ಕಾಕಾರ ಅಂದ್ರೆ ಅವರು ಮುಸ್ಲಿಂ ಇರ್ಬೋದು ಅನ್ಕೊಂಡೆ. ಇಲ್ರಿ ಸರ್ ಅಂತಂದ್ರ ಅವ್ರು. ಎಂತ ಬಾಂಧವ್ಯ ಅಲ್ಲ. ಅದ್ಭುತ ನಡ್ರಿ. ನಾವು ಮೂಲತಃ ಕುರುಬರು ಸರ್. ನಾವು ಆ ಕಡೆ ನಮ್ಮ ತಮ್ಮರ್ದು ಇದು ನಮ್ದು ಸರ್. 2 ಅದಾವ ಸರ್ ನಮ್ಮ ಒಟ್ಟು. ಮಕ್ಳು ಎಷ್ಟು ಜನ ನಿಮ್ಗೆ? 4 ಮಂದಿ ಸರ್. 4 ಮಂದಿ. ಯಾರ್ಯಾರು ಏನೇನ್ ಮಾಡ್ತಾರೆ? ಒಬ್ಬತ್ತ ಈತ ಇಲ್ಲದ ಸರ್ ಸಣ್ಣತ. ಬಾಪ್ ಈತ ಡಿಗ್ರಿ ಮುಗಿಸ್ಯಾನ ಸರ್. ಈತ ಡಿಗ್ರಿ ಮುಗಿಸ್ಯಾನ? ಈತ ಬರ್ರಿ ಸರ್. ಇನ್ನೊಬ್ಬತ ಅಲ್ಲಿ ಗಿರಿನಾಗ ಅಕ್ಕಿ ಹಾಕ್ಸಕತ್ತೇನೆ ಸರ್. ಅಕ್ಕಿ ಹಾಕ್ಸಕತ್ತೆ. ಗಿರಣಿ ಅಲ್ಲಿ ಐತಿ. ನೀವು ಇನ್ನೊಬ್ರದಾಗ ಹಾಕ್ಸ್ಕೊಂಡ್ ಬರ್ತೀವಿ ಸರ್. ನಮ್ದು ಇಲ್ಲ ಸರ್ ಸ್ವಂತ. ಬೇರೆದಾಗ ದಿವಸ ಅವ್ರಿಗೆ ಪಗಾರ ಸರ್. ಹೀಗೆ ಜೋಳ ಓದಿ ಇಟ್ಟು ಹಂಗೆ ಹಾಕ್ಸ್ಕೊಂಡ್ ಬರ್ತೀವಿ ಆ ಥರ ಸರ್. ಹಂಗೆ ಇದಾನೆ? ಸರ್. ಎಲ್ಲಾರು ಇಲ್ಲಿ ಹಾಕ್ಸ್ಕೊಂಬರ್ತಾರೆ? ಸರ್. ಅಲ್ಲ ಈಗ 3 ಅದ ಸರ್. ಇಲ್ಲೊಂದೈತಿ, ಆ ಕಡೆ ಒಂದೈತಿ, ಅಲ್ಲಿ ಒಂದೈತಿ. ಯಾರ್ಯಾರಿಗೆ ಎಲ್ಲೆಲ್ಲ ಅನ್ಕೊಳಕ್ ತಲೆಯಲ್ಲಿ ಹಾಕ್ಸಿರ್ತೀವಿ. ಓಕೆ. ಅವ್ರಿಗೆ ಎಷ್ಟು ಕೊಡ್ತೀರಿ? ಎಷ್ಟದು ಚಾರ್ಜ್? ಅದು 500 ರೂಪಾಯಿ ಸರ್. 1 ದಿವ್ಸಕ್ಕೆ ಸರ್. 1 ದಿವ್ಸಕ್ಕೆ 500 ರೂಪಾಯಿ ಸರ್. ಅಲ್ಲ 1 ದಿವ್ಸಕ್ಕೆ 500 ಅಂದ್ರೆ ನೀವು ಎಷ್ಟು ಭತ್ತ ಹಾಕಿಸ್ತೀರಿ? 3 ಚೀಲ ಸರ್. 3 ಚೀಲ? 375 kg ಸರ್. ಓಕೆ.
ಈಗ ನೀವು ಹೇಳ್ರಿ ಸಾಹೇಬ್ರೆ, ನಿಮ್ಮ ತಂದೆಯವ್ರ ಕಾಲದಿಂದ ನಡ್ಕೊಂಡು ಬಂದೈತಿ. ಹಾಂ ಸರ್. ಈಗ ನೀವು ಇದನ್ನು ಮುಂದುವರ್ಸ್ಕೊಂಡು ಹಾಕಿರಿ. ಅಣ್ಣಾರು ಮಾಡಕ್ಕೆ ಕುಂತಾರ್ರಿ, ಮತ್ತು ಹೊಟ್ಟಿ ಪಾಡು ಇದನ್ನ ಮಾಡ್ಬೇಕಲ್ಲ ಸರ್. ಹಾಂ, ನಾವಂತೂ ಡಿಗ್ರಿ ಆಗೈತೆ ಸರ್ ನಮ್ಮದು. ಈಗ ಅಣ್ಣಾರು ಇದನ್ನ ಮಾಡೋವಂತ ನಾವು ಇದನ್ನ ಮಾಡ್ಬೇಕು. ನೀವು ಇದನ್ನ ಮಾಡಬೇಕು. ಈಗ ನಿಮ್ದು ಬದಲಾಗ್ಲಿ, ಇವ್ರು ನೌಕರಿ ಸಿಗಲಿ ಅಂತ ಏನೋ ಕಲ್ಸಿದಿಲ್ಲ ನೀವು, ಮತ್ತೆ ಹೊಳ್ಳಿ ನೀವು ಇಲ್ಲೇ ಬಂದಿರಲ್ಲ. ಬೇರೆ ದಾಂಧೆ ಗೊತ್ತಿಲ್ಲಲ್ಲ ಸರ್. ಹಾಂ, ಬೇರೆ ನಮ್ಗೆ ಹೊರಗಡೆ ಹೋದ್ರೆ ಬೇರೆ ಕೆಲಸ ಗೊತ್ತಿಲ್ಲ ನನಗೆ. ನಾವಂತೂ ಎಲ್ಲಿ ಹೊರಗಡೆ ಹೋಗಿಲ್ಲ ದುಡ್ಡಕ್ಕೆ. ಫಸ್ಟ್ ಇದೆ, ಇವಾಗ ನಾವು ಕಣ್ಣು ತಗಿಲಿಂದ ಇದನ್ನ ಮಾಡ್ಕೊತ ಬಂದ್ವಿ. ನೌಕರಿ ಸಿಕ್ಕರೆ ಹೋಗ್ತೀರಿ. ಅದನ್ನ ಟ್ರೈ ಮಾಡಕ್ಕೆ ಕುಂತೀವಿ ನಾವು. ಯಾಕೆ ಇದರಲ್ಲಿ ಜೀವನ ಕಷ್ಟ ಅಂತೀರಿ? ಐತಿ ರೀ, ಜೀವನ ಐತಿ, ಆದ್ರೆ ಕಷ್ಟ. ಜೀವನ ಮಾಡೋಕಂದ್ರೆ ಕಷ್ಟಪಡಲೇಬೇಕಲ್ಲ ಮತ್ತೆ. ಯಾವುದಾದ್ರೂ ಆಗಿದೆ. ಮನಿನೇ ಇಲ್ಲೇ, ಹ್ಞೂ ಸರ್, ಮನೆ ನಿಮ್ದು ಬಟ್ಟಿನೇ ಇಲ್ಲೇ. ಹ್ಞೂ ಸರ್, ಹ್ಞೂ ಸರ್. ಓಕೆ. ಇದು ಭತ್ತ ಕುಚ್ಚಿದ್ ಸರ್. ಇದು ಈಗ ಬಿಸಿ ನೀರಿನಾಗ ಹಾಕಿವಿ ಸರ್. ಇವನ್ನ ಬಿಸಿನೀರಾಗ ಹಾಕಿರಿ ಇದನ್ನ? ಬಿಸಿ ನೀರಿನಾಗ ಹಾಕಿವಿ ಸರ್. ಹಾಂ. ಇದನ್ನ 4-5 ಈಗ 2:30-3 ಗಂಟೆಗೆ ತೆಗಿತೀವಿ ಸರ್. ಹಾಂ. ಇದನ್ನ ಈ ಬಿಸಿ ನೀರನ್ನ ಹಾಕಿ ಬೆಂಕಿ ತೆಗೆದಿವಿ ಸರ್. ಈ ಬಿಸಿ ನೀರನ್ನ ಹಾಕಿ 2 ಗಂಟೆಗೆ ತೆಗಿತೀವಿ ಸರ್. ನಾಳೆಗೆ ಮಂಡಕ್ಕಿ ರೆಡಿ ಆಗ್ತದೆ ಸರ್. ನಿನ್ನೆ ಕುಚ್ಚಿದ್ದು ಅಲ್ಲಿ ಐತೆ ನೋಡ್ರಿ, ಇದನ್ನ ತೋಡ್ ಹಾಕಿವಿ ಸರ್. ಇದು ಮೊನ್ನೆ ಕುಚ್ಚಿದ್ದು ಸರ್. ಇದು ಇದು ಮೊನ್ನೆ ಕುಚ್ಚಿದ್ದು ಸರ್. ಇದು ನಾಳೆಗೆ ಮಂಡಕ್ಕಿ ರೆಡಿ ಆಗುತ್ತೆ ಸರ್. ಅದು ನಾಳೆಗೆ ಆಗುತ್ತೆ. ಇದು ಇವತ್ತು ಇದನ್ನ, ಹ್ಞೂ ಸರ್. ಇದು ನಾಡದಕ್ಕೆ ಬರುತ್ತೆ. ನಾಡ್ದಕ್ಕೆ ಬರ್ತಾರೆ ಸರ್. ಇದು ನಾಳೆ, ಇದು ನಾಡ್ದ ಸರ್. ಅವು ಏನು? ಕೋಳಿ ಸರ್. ಕೋಳಿನ? ಹ್ಞೂ ಸರ್. ಕೋಳಿ ಯಾಕೆ ಹಂಗೆ ಮುಚ್ಚಿಟ್ಟು? ಅದೇ ಚಳಿ ಐತೆ ಸರ್, ಸಣ್ಣ ಮರಿ ಅದಾವ. ಅಯ್ಯೋ, ಅದಕ್ಕೆ ಚಳಿ ಆಗ್ಬಾರ್ದು ಅಂತಂದೇಳಿ ಮುಚ್ಚಿವಿ ಸರ್. ಅವ್ನು ಅಯ್ಯೋ ಶಿವನಿ, ಅವಾಗ ಆಡ್ತಾನಿಲ್ಲ ಅದು. ಆಡತ್ ಸರ್. ಬಿಡ್ಲೇನು ಸರ್? ನೋಡತ್ತಿ, ನಾನು ಹಿಂಗೆ ಪ್ಯಾಕ್ ಮಾಡೋದು ಎಲ್ಲಿ ನೋಡಿಲ್ಲ ನಾನು. ಹೊರಗೆ ಬಿಡ್ತೀರನ? ಹೋಗ ಸರ್, ಮೇಕ್ ಹೋಗ್ಬಿಡ್ತಾವ. ಮೇಕ್ ಹೋಗ್ಬಿಡ್ತಾವ, ಮತ್ತೆ ಬರ್ತಾವ. ಮತ್ತೆ ಬರ್ತಾವ ಸರ್. ಮತ್ತೆ ಸಾಯಂಕಾಲ ಸರ್ ಎಲ್ಲ ಏನು ಕಾಯ್ಬೇಕಾಗಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಅವ ಬರ್ತಾವ? ತಾವ ಬರ್ತಾವ ಸರ್. ಇದೇನು ತತ್ತಿ ಗಿತ್ತಿ ಎಲ್ಲ ಇಡ್ತಾವ ಸರ್, ಇಲ್ಲೇ ಬಂದು ಇಡ್ತಾವ ಸರ್ ಮನೆ. ಹ್ಞೂ ಸರ್. ಎಷ್ಟು ತತ್ತಿ ಎಷ್ಟು ಸಿಗುತ್ತೆ ದಿವಸ? ಇಲ್ಲ ಸರ್, ನಮ್ಮ ಮನೆಗೆ ಸರಿ ಮಾಡ್ಬಿಡ್ತೀವಿ. ಮನೆಗೆ ಇಲ್ಲಿ ಇಷ್ಟ ಭಾಳ ಅದಾವ, ಇಲ್ಲಿ ಬಿಡ್ತೀನಿ ತಡ್ರಿ ಸರ್. ಬಿಡ್ಲಿ ಸರ್. ಓಹೋ ಹೋ ಹೋ ಹೋ. ಅಷ್ಟು ಸೇರಿ ಬದುಕು ಒಂದಾದ್ರೆ ನಡೆಯಲ್ಲ ಸರ್. ಮತ್ತೆ ಅದ್ರಾಗ ಇದು ಅದು ಆಗ ಒಂದಾದ್ರೆ ಒಂದಾಗ. ನೀವು ಓದೋಗಿದ್ದು ಈ ಸಾಲಿಗೆ ಪಾಲಿಗೆ ಹೋಗಿದ್ರೇನೆ? ಇಲ್ಲ ಸರ್, ರಾತ್ರಿ ಸಾಲಿ ಕಲ್ತೀವಿ ಸರ್, ಅಷ್ಟೇ ಸರ್. ರಾತ್ರಿ ಸಾಲಿ ಕಲೀರಿ ಅಂತ ನಾವಾಗ ಬಂದಿತ್ತು ನೋಡಿ ಸರ್. ದೊಡ್ಡವರಿಗೆ ಸಾಲಿ ಕಲ್ಸಿರ ಅದನ್ನ ಅಷ್ಟ ಕಲ್ತೀವಿ ಸರ್. 1 ವರ್ಷ ಕಲ್ತೀವಿ ಸರ್, ಅಷ್ಟೇ ಸಾಲಿ ಕಲ್ತೀವಿ ಸರ್. ಬರ್ತಾನ ಸರ ಸಾಲಿಗಿಲ್ಲಿ ಏನು ಕಲ್ತಿಲ್ಲ. ನಾವು 4 ಮಂದಿ ಅಣ್ಣ ತಮ್ಮ ಸರ್. ನಮ್ಮ ಸಣ್ಣ ತಮ್ಮ ಓದಾಣ, ನಾವು ಉಳ್ಕೆದಾರ ಓದಿಲ್ರಿ. ನಮ್ಮ ವಾರ ಓದಿಲ್ಲ ನೀವು? ಇಲ್ಲ ಸರ್. ನೀವು ಎಲ್ಲರೂ ಬಟ್ಟಿನೇ ಮಾಡ್ರಿ ಅಣ್ಣ ತಮ್ಮಗಳು? ಇಲ್ಲ ಸರ್, ಇಲ್ಲ ಸರ್, ನಾನು ಒಬ್ಬತ್ತನೇ ಮಾಡೀನಿ ಸರ್. ಅದು ಏನು ನೀವು ಮಾಡಿದ್ರಿ? ಅವ್ರು ಯಾಕೆ ಆಗಲಿಲ್ಲ, ಏನಾಗ್ತದ? ಇಲ್ಲ ಸರ್, ಹಂಗ ಮತ್ತೆ ಅವರು ಸ್ವಲ್ಪ ಕುರಿ ಕಾಯ್ಕಂತ ಒಬ್ರು ಸಣ್ಣ ಸಾಲಿ ಕಲ್ತಾ. ಈಗ ಇನ್ನ ಇಬ್ರು ಏನಿದೀವಲ್ಲ ಬಟ್ಟಿ ಮಾಡೀವಿ ಸರ್. ಆ ಕಡೆ ಒಬ್ರು ಅದ, ನಾವು ಈ ಕಡೆ ಒಬ್ರು. ಬರ್ರಿ ಹಾಂ, ಹೇಳ್ರಿ. ಮದುವೆ ಯಾವಾಗಾತು? ಏನು ನಿಮ್ಮ ಕತೆ? ನಾವು ಸಾಲಿನ ಕಲ್ತಿಲ್ರಿ, ಏನು ಹೇಳ್ಬೇಕು. ಸಾಲಿನ ಕಲ್ತಿಲ್ಲ ಬಿಡ್ರಿ, ಏನು ಹೇಳ್ಬೇಕು ಅಂತ. ಸಾಲಿನ ಕೈ ಯಾಕೆ ಕಲಿಬೇಕು ಬದುಕು ಮಾಡಕ್ಕೆ? ಹೌದಲ್ರಿ? ಈಗ ಇಷ್ಟು ದೊಡ್ಡ ಇದನ್ನ ಕಟ್ಟಿದಿರಲ್ಲ. ಯಾವ ತವ್ರ ಮನೆ ನಿಮ್ದು? ಕೆರಳಿ ರೀ. ಕೆರಳಿ. ನೀವು ಓದಿಲ್ಲ, ಇವರು ಓದಿಲ್ಲ. ಮದುವೆ ಯಾವಾಗ ಆತ್ ನಿಮ್ದು? 1990 ಆಯ್ತು. 90 ಆಗೈತ್ರಿ. ಏನ್ ಮಾಡ್ತಿದ್ರಿ? ಬಟ್ಟಿ ಮಾಡ್ತಿದ್ರಿ? ಬಟ್ಟಿನ ಮಾಡ್ತಿದ್ವಿ. ಓಕೆ. 84-85 ಬಟ್ಟಿನ ಮಾಡೀನಿ. ನೀವೇನಾರ ಮಾಡ್ತಿದ್ರಿ ಸೇರಿ ಇಬ್ರು? ಇಲ್ರಿ, ಇವ್ರು ಬೇರೆ ಒಕ್ಕಲ್ತನದ ಇತ್ರಿ ಅವ್ರ ಅಪ್ಪಾರ ಮನೆಗೆ. ಈಗ ಇದು ಮನಿ ನಿಮ್ದು? ಹ್ಞೂ ರೀ. ಹಾಂ, ಹ್ಞೂ ರೀ. ಓಕೆ. ಇಲ್ಲೇ ಇರ್ತೀರಿ ಎಲ್ಲಾರು? ಹ್ಞೂ ರೀ. ಹಾಂ, ಹೇಳ್ರಿ, ಹೆಂಗ್ ಜೀವನ? ಚಲೋ ನಡ್ದತ್ರಿ. ಚಲೋ ನಡ್ದೈತಿ? ಹಾಂ ಹಾಂ. ಈಗ ಕಷ್ಟಪಟ್ಟು ದುಡಿತೀವ್ರಿ, ಉಣ್ತೀವ್ರಿ, ಯಾವ ಇದು ಇಲ್ಲ ಏನ್ರಿ. ಒಂದು ರೀತಿ ಆರಾಮ ಮಾಡಿದೇನ್ರಿ. ಆರಾಮಿದ್ರಿ? ಓಕೆ. ಹಾಂ.
ನೋಡಪ್ಪ ಈ ಪದ ಕೇಳಿ ಎಷ್ಟು ದಿವಸ ಆಯ್ತು ನಾವು ಎಲ್ಲರಿಗೆ ಆರಾಮ ಇರಕ್ಕೆ ಒದ್ದಾಡ್ತೀವಿ, ಆರಾಮ ಆಗೋಲ್ದಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ನಮ್ಮದು? ಹಂಗೆ ಯಾಕಂತೀರಿ ಸರ್? ಹಂಗ ಭಗವಂತಾಗ ಏನು ನಮ್ಮ ಅದ ಹಾಕೈತ್ರಿ. ಹೊಳ್ ಬರ್ತೀರಿ? ಹೌದಲ್ರಿ? ಅಂದ್ರೆ ಯಾರು ಈ ಮಾತು ಏನು ಬಿಡ್ರಿ, ಯಾರ ಕೇಳಿರಿ ಯಾವ ಬಿಡಪ್ಪ ಏನು ಆರಾಮು ಅಂತಾರೆ. ಇಲ್ಲ ಸರ್, ಆ ಭಗವಂತ ದುಡಿತೀವಿ, ಆರಾಮದೀವಿ ಏನ್ರಿ, ಚಲೋ ಇದೀವ್ರಿ. ಚಲೋ ಅದೀವ್ರಿ ಸರ್. ಏನ ನೋಡ್ರಿ ಸಾಕ್ರಿ, ಹೆಚ್ಚಿಂದ ಏನು ಮಾಡತ್ತೀವಿ, ದುಡಿತೀವಿ, ಉಣ್ತೀವಿ, ಆರಾಮ ಇರ್ತೀವಿ ಅಷ್ಟೇ. ಅದು ಬೇಕು ಇದು ಬೇಕಂತ ಏನು ತಗೊಂಡು ಏನು ಮಾಡೈತ್ರಿ? ನಡೆಯಕ್ಕೆ ಜೀವನ ನಡೆದ್ರೆ ಸಾಕ್ರಿ, ಹೆಚ್ಚಿನ ತಗೊಂಡು ಏನು ಮಾಡ್ತೀರಿ ಅದನ್ನು? ಹೆಚ್ಚಿಂದ ಏನ್ರಿ ಪ್ಲಾಟು 4 ಬಿಲ್ಡಿಂಗು ಇದು ಅವ್ನು ಓಸ ಕಟ್ಕೊಂಡು ಇರೋದಾಕತ್ತೇನ್ರಿ? ಸಾಕ್ರಿ, ಇರೋಕೆ ಒಂದು ನೆರಳಿದ್ರೆ ಸಾಕ್ರಿ. ಹೆಚ್ಚಿನ ಜೀವನ ಅದು ಬರಲ್ರಿ, ಅದು ಯಾವುದು ಬರಲ್ಲ. ಮನಸ್ಸಿಗೆ ತೃಪ್ತಿ ಶಾಂತಿ ಇದ್ರೆ ಸಾಕ್ರಿ, ಅದ ಒಂದು ಜೀವನ ಏನ್ರಿ. 10 ಪ್ಲಾಟು 20 ಪ್ಲಾಟು 100 ಪ್ಲಾಟು ಏನು ಮಾಡ್ತೀರಿ? ಅವ್ನು ಅಷ್ಟು ತಗೊಂಡು ಅಷ್ಟು ನಮಗೆ ಅಷ್ಟ್ರಾಗ ಇರೋಕ್ಕಾಗತ್ತೇನ್ರಿ? ನಾವಿರೋದು ಒಂದ್ರಾಗ ಹೋದಲ್ರಿ, ಒಂದ್ರಾಗ ನಮ್ಮ ಜೀವನ ಅಷ್ಟ ಸಾಕು, ಅಷ್ಟ ತೃಪ್ತಿ ರೀ ಏನ್ರಿ. ಭಾಳ ಒಳ್ಳೆ ಮಾತು ಹೇಳಿದೆಪ್ಪ. ಎಲ್ಲರಿಗೂ ಪಾಠ ಇದೆ. ಪಾಠ ಅಂತ ಅಲ್ಲ ಸರ್. ಒಂದ್ರಾಗ ಈಗ 100 ಮನೆ ಕಟ್ಟಿಸಿ ಇರ್ತೀವಿ ಸರ್. ಒಂದೇ ಮನೆಗೆ ಇರೋದು ನಾವು, ಅದು ಒಂದು ಸಾಕು. ಅದು ಒಂದು ಮನೆ ಇದ್ರೆ ಒಂದು ನೆರಳು ಇದ್ರೆ ಸಾಕು ಸರ್. ಹೆಚ್ಚಿಂದ ಏನು ಮಾಡ್ದಾಯ್ತು ನೋಡ್ರಿ ಮನೆ ನೋಡೋಣ ಬರ್ರಿ. ಇದು ಸಾಹಸ ಅಂತಳಮ್ಮ. ಇದು ಬಟ್ಟೆ ಸರ, ಎಲ್ಲ ಇದ್ರಾಗ ತಯಾರಾಗತ್ತೆ ಚುರುಮರಿ ಎಲ್ಲ. ಓಕೆ ಓಕೆ. ಇದು ಈ ಥರ ಮೂವ್ ಆಗುತ್ತೆ ಸರ್. ಇದು ಈ ಥರ ಮೂವ್ ಆಗುತ್ತೆ ಸರ್. ಇಲ್ಲಿ ಕುಂತ್ಕೊಂಡು ಇದನ್ನ ಹಿಂಗೆ ಬಿಟ್ರೆ ಸರ, ಇದು ಹಿಂಗೆ ತಿರುಗತ್ತೆ ಸರ. ಇದು ಹಿಂಗೆ ತಿರುಗತ್ತೆ ಸರ. ಈಗ ಹಿಂಗೆ ತಿರುಗುತ್ತೆ ಸರ. ಇದ್ರಾಗ ಅಕ್ಕಿ ಹಾಕಿದಪ್ಪ ಅಂದ್ರೆ ಒಳ್ಳೆ ಮಂಡಕ್ಕಿ ಆದ್ಗಟ್ಟೆ ತಗೊಂಬಿಡ ಸರ್. ಇಲ್ಲಿ ಜಳ ಹಚ್ಬೇಕು ಸರ್, ಇಲ್ಲಿ ಒಲಿ ಹಚ್ತೀವಿ ಸರ್, ಇಲ್ಲಿ ಬೆಂಕಿ ಮಾಡ್ತೀವಿ ಸರ್. ಇಲ್ಲಿಂದ ಮ್ಯಾಲೆ ಬೆಂಕಿ ಹೋಗ್ಬೇಕು ಸರ್. ಎಲ್ಲ ಕರೆದು ಇಲ್ಲಿ ಹಾಕ್ಬಿಡ್ತೀವಿ ಸರ್. ಈ ಜಲ್ಡಿಗೆ ಹಾಕ್ತೀವಿ ಸರ್. ಆಮೇಲೆ ಸ್ವಚ್ಛತೆ ಮಾಡಿ ತುಂಬ್ತೀವಿ ಸರ್. ಮತ್ತೆ ಹಿಂಗೆ ಪ್ರತಿ ಮನೆಗೆ ಅದಾವ ಇಲ್ಲಿ? ಎಲ್ಲವೂ ಇದ ಸೇಮ್ ಅದಾವ ಸರ್. ಹ್ಞೂ ಸರ್. ಒಂದು ತಯಾರಾಗ್ಬೇಕಂದ್ರೆ ಇದಕ್ಕೆ 5 ಜನ ಬೇಕು ಸರ್. ಒಟ್ಟೆ ಕೆಲಸ ಮಾಡೋದು 5 ಮಂದಿ ಬೇಕು. 5 ಮಂದಿ ಬೇಕು ಸರ್ ಕೆಲಸ ಮಾಡೋದು. ಈಗ ಒಟ್ಟಿನಲ್ಲಿ ಇದೆ ಮನೆ ಆ ಕಡೆ ಐತೆ ಸರ್. ಮನೆ ಆ ಕಡೆ ಐತೆ. ಹ್ಞೂ ಸರ್. ಹ್ಞೂ ಸರ್. ಇದು ಬಂದ್ ಮಾಡಿ ಇದೆಲ್ಲ ಭತ್ತ ಹಚ್ಕೊಂಡಿವಿ ಸರ್. ಇದು ಮಂಡಕ್ಕಿ ಸರ್, ನಾವು ಕೈಲೇ ಮಾಡಿದ ಮಂಡಕ್ಕಿ ಸರ್. ನೀವು ಕೈಲೇ ಮಾಡಿದ ಮಂಡಕ್ಕಿ? ಹ್ಞೂ ಸರ್. ನೋಡಿ ಸರ್, ಕಸರಿ ಇರಲ್ಲ, ಕಡ್ಡಿ ಇರಲ್ಲ, ಅಗ್ದಿ ನೀಟ್ ಸರ್. ಒಟ್ಟು ಎದಕ್ಕೆ ಬಳಸ್ತಾರೆ ಇವನ್ನ ಹೆಚ್ಚು? ಒಗ್ಗರಣೆ, ಚುರುಮುರಿ, ಖಾರ ಮಂಡಕ್ಕಿ ಯಾವ್ದಾರ ಮಾಡ್ಬೋದು ಸರ್. ಎಲ್ಲದಕ್ಕೂ ಬರ್ತದೆ ಸರ್. ಓಕೆ. ಇವೆಲ್ಲ ಚುರುಮರಿನ ಇದು? ಅಲ್ಲ ಸರ್, ಭತ್ತ. ಹ್ಞೂ ಸರ್. ಓಕೆ. ಭತ್ತ ಸರ್. ಈಗ ಅವತ್ತು ಮಾಡಿದ್ದು ಅವತ್ತ ಖಾಲಿ ಆಗ್ಬಿಡ್ತಾವ ನಿಮ್ಮ? ಓಕಾವ್ ಸರ್. ಓ, ಸ್ಟಾಕ್ ಇರಂಗಿಲ್ಲ? ಸ್ಟಾಕ್ ಕಮ್ಮಿ ಸರ್. ಹೆಂಗ ಚೀಲ ಇವು? ಈಗ 400 ರೂಪಾಯಿಗೆ ಒಂದು 100 ಲೀಟ್ರ್ ಸರ್. 400 ರೂಪಾಯಿಗೆ ಒಂದು 100 ಲೀಟ್ರ್. ಈಗ ಸಿಟಿಯಾಗ ತೊಗೊಳೋದಕ್ಕೂ ನಿಮ್ಮಲ್ಲಿ ತೊಗೊಳೋದಕ್ಕೂ ಚೀಪ್ ಆಗುತ್ತಾನೆ? ಕಮ್ಮಿ ಆಕ ಸರ್. 40 ರೂಪಾಯಿ ಕೊಡ್ತೀನಿ. ಈಗ ನಮ್ಮಲ್ಲಿ ಅಂದ್ರೆ ಸರ 60 ರೂಪಾಯಿ ಕೊಟ್ಟರೆ ಎಷ್ಟು ಹೇಳಿ ಒಪ್ಪಿ? 420 ಈಗ ಅಲ್ಲಿ ಅವರು ತಮ್ಮ ಮಾರ್ಜಿನ್ ಇಟ್ಟು ಮಾಡ್ತಾರೆ ಸರ್. ಇದ ಮಂಡಳ ಹೋಗ್ರಿ, ಅಲ್ಲಿ 500 ರೂಪಾಯಿ ಕೊಡ್ತಾರೆ ಸರ್. ನೀವು ಇಲ್ಲ? ನಾವು 50 ರೂಪಾಯಿ ಕಮ್ಮಿ ಸರ್. ನಮ್ದು ಇಲ್ಲಿಗೆ ಬಂದು ಹೋಯ್ತಾರಲ್ಲ ಸರ್, ಹಂಗಾಗಿ ಕಮ್ಮಿ ಕೊಡ್ತೀವಿ ಸರ್. ಹೌದು. 4 ರೂಪಾಯಿ 40 ಪೈಸೆಗೆ 1 ಲೀಟ್ರ್ ಬೀಳುತ್ತೆ ಸರ್. 440 ರೂಪಾಯಿ 100 ಲೀಟ್ರಿಗೆ ಸರ್. ಈಗ ಹಂಗಾರೆ ಚಾದ ಅಂಗಡಿಯವರು ಅವ್ರು ನೇರವಾಗಿ ಇಲ್ಲಿಗೆ ಬರ್ತಾರೆ ಸರ್. ಮನೆಯವರು ಬರ್ತಾರೆ ಸರ್. ಕೆಲವು ಅಂಗಡಿಗೆ ಕೊಡ್ತೀವಿ ಸರ್. ಈ ಭತ್ತ ಎಲ್ಲಿಂದ ತಂದಿರಿ? ಗಂಗಾವತಿದು ಬರ್ತದೆ ಸರ್. ಎಷ್ಟು ಅದಕ್ಕೆ ರೇಟ್ ಏನು? ಈಗ ಸದ್ಯ 1800 ರೂಪಾಯಿ 75 kg. ಎಷ್ಟು ತರಿಸಿರಿ? ಒಂದು 300 ಚೀಲ ಸರ್. 300 ಚೀಲ ಎಷ್ಟು ಆತ್ರಿ? ಭಾಳ ಆಗುತ್ತೆ ಸರ್. ಲಕ್ಷಾಂತರ ಆಗುತ್ತೆ ಸರ್. ಈಗ ಈ ಸೆಟ್ಟೆ ಡ್ಯಾಮಿಗೆ ನೀರು ಇಲ್ಲಲ್ಲ ಸರ್, ಹಂಗಾಗಿ ಸ್ಟಾಕ್ ಮಾಡ್ಕೊಂಡಿದ್ವಿ ಸರ್. ಇಲ್ಲದ್ರೆ ಆಗತ್ತಾರ ಅದು ಕೊಡೋದು ಮಾಡ್ತಿರ್ತಿದ್ವಿ ಸರ್. ಇದು ವರ್ಷಾನ್ಗಟ್ಲೆ ಬರುತ್ತಾನೆ? ಏನೂ ಆಗಲ್ಲ ಇದು? ಏನಾಗಲ್ಲ ಸರ್, ಒಣಗಿರ್ತೈತೆ, ಚಲೋ ಇರ್ತೈತೆ ಸರ್. ಯಾವ ಭತ್ತ ಇದು? 1010 ಸರ್. 1010 ಸರ್. 1010? ಹ್ಞೂ ಸರ್. ಆ ಭತ್ತನೇ ಚುರುಮರಿ ಆಗ? ಹೌದು ಸರ್. ಅವಲಕ್ಕಿ ಮಂಡಕ್ಕಿ ಅದ ಬರೋದು, ಉಳ್ಕೆದೆಲ್ಲದ ಉಣ್ಣಕ್ ಸರ್. ಸೋನಾ, ಆರನಾರ, ಬಿಟಿ ಸೋನಾ, ಕಾವೇರಿ ಸೋನಾ ಎಲ್ಲ ಅದು ಊಟಕ್ಕೆ ಸರ್. ಇವು ಬೇರೆ ಇದನ್ನ ಊಟಕ್ಕೆ ಬರಲ್ಲ? ಇದು ಊಟಕ್ಕೆ ನಮ್ಮ ಸೊಸೈಟಿ ಅಕ್ಕಿ ಕೊಡ್ತಾರಲ್ಲ ಸರ್, ಅದ ಸೇಮ್ ಅದ ಸರ್ ಇದು. ಹೌದಾ? ಹ್ಞೂ ಸರ್.
ಈ ಸೊಸೈಟಿ ಅಕ್ಕಿ ಕೊಡ್ತಾರಲ್ಲ ಅದು ಅದ ಸರ್ ಇದು. ಅದ್ರಾಗ ಚುರುಮರಿ ಆಗೋದು? ಹೌದು ಹೌದು ಸರ್. ಬೇರೆದ್ರಾಗ ಆಗೋದು? ಬರಗಲ್ಲ ಸರ್, ಬರಲ್ಲ ಸರ್. ಮಾಡಿ ನೋಡ್ರಿ ಬಂದಿಲ್ಲ? ಅದು ಒಟ್ಟು ಹೊಡೆದು ಬಿಡುತ್ತೆ ಸರ್. ಅದು ಬಿಸಿನೀರ್ನಾಗ ಅಲ್ಲಿ ಹಾಕಿದ್ವಲ್ಲ, ಹಂಗೆ ಹಾಕಿದ ಗಂಟೆ ಒಟ್ಟು ಹೊಡೆದು ಬಿಡ್ತೇವೆ ಸರ್. ಅದು ಮಾಡಕ್ ಬರಗಲ್ಲ ಸರ್ ಅದು ಒಟ್ಟ. ಅಕ್ಕಿ ಹಾಕಲ್ಲ ಸರ್, ಗ್ರೀನಾಗ ಹಾಕಿರ್ ತೌಡ್ ಆಗಿ ಒಟ್ಟು ಮುದ್ದೆ ಆಗಿ ಹೋಗ್ಬಿಡ್ತದೆ ಸರ್ ಅದು. ಓಕೆ. ಈಗ ಇಲ್ಲಿ ಇದಿರಲ್ಲ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಏನೇನೇ ಇಲ್ಲ ಸರ್. ಯಾವ ಸರ್ಕಾರ ಏನ್ ಬೇಕು ಅಂತೀರಿ? ಏನಿಲ್ಲ ಸರ್. ಅವು ಬಂದಿಟ್ಟು ಕರೆಂಟ್ ಕರೆಂಟ್ ಇಲ್ಲ? ರೋಡ್ ಕರೆಂಟ್ ಐತ್ ಸರ್. ಹೋಗೋದು ಬರೋದು ಆಕೈತಿ. ಏನ್ ಸರ್ ರೋಡ್ ಗೀಡ್ ಮಾಡ್ಬೇಕು, ಏನೋ ಒಂದಿಷ್ಟು ಮನಿ ಪನಿ ಮಾಡಿಕೊಟ್ರೆ ಎಲ್ಲ ಅನುಕೂಲ ಆಕವ್ ಸರ್. ಬರೋರಿಗೆ ಹೋಗೋರಿಗೆ ಇದ್ದರಿಗೆ ಅನುಕೂಲ ಆಕ ಸರ್. ಇದು ಈ ಟಾಯ್ಲೆಟ್ಸ್ ಅದು ಇದೆಯಲ್ಲ ಇಲ್ಲಿ? ಅವು ಹೊರಗಡೆ ಹೋಗ್ತೀವಿ ಸರ್. ಕೆಲವು ಮನ್ಯಾಗ ಅದಾವ, ಕೆಲವು ಮಾಡ್ಕೊಂಡಾರ, ಕೆಲವು ಹೊರಗೆ ಹೋಗ್ತೀವಿ ಸರ್. ಕೆಲವು ಮನ್ಯಾಗ ಅದಾವ ಸರ್ ಟಾಯ್ಲೆಟ್ ಅಲ್ಲೇ ಮಾಡ್ಕೊಂಡಾರ ಸರ್. ಕೆಲವು ಹೊರಗೆ ಹೋಗ್ತೀವಿ ಸರ್ ಮುಂಜಾನೆ. ಅಲ್ಲ ನೀವಂತೂ ಹೋಗ್ತೀರಿ, ಹೆಣ್ಮಕ್ಳದು ಪಾಡು ಆಯ್ತು ಸರ್. ಅವ್ರಿಗೆ ಆ ಕಡೆ ಮರ್ಸ ಅದಾವ ಮಾಡ್ಯಾರ? ಹ್ಞೂ ಸರ್. ಓಕೆ. ಈಗ ಇದಕ್ಕೆ ಸಾಲ ಗಿಲ್ಲ ಏನು ಸಿಗೋದಿಲ್ಲ ನಿಮ್ಮ ಬ್ಯಾಂಕಿಂದ? ಪ್ರೈವೇಟ್ ಬ್ಯಾಂಕ್ನವ್ರು ಕೊಡ್ತಾರೆ ಸರ್. ಗೌರ್ಮೆಂಟ್ಲಿಂದ ಏನಿಲ್ಲ ಸರ್ ನಮ್ಗೆ. ಅಲ್ಲ ನಾವು ಹಿಂಗೆ ದಂಧೆ ಮಾಡ್ತೀವಿ, ಬಂಡವಾಳ ಹಾಕೋಬೇಕು, ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ ಅಂತ ಕೇಳಿದ್ದುಂಟಾ? ಕೇಳಿವಿ ಸರ್, ಮಾಡೀವಿ. ಅವು ಎಲ್ಲ ನಾವು ಅಡ್ಡಾಡೋದು ಆಗಲ್ಲ ಸರ್. ಅದನ್ನ ತೊಗೊಂಬರ್ರಿ, ಇದನ್ನ ತೊಗೊಂಬರ್ರಿ, ನೀವು ದಿನ ಮಾಡಿದ್ದು ದುಡಿಮೆದು ಅದನ್ನು ಹಚ್ಚಿಡ್ರಿ, ನೀವು ಅದನ್ನ ಮಾಡೋಕ್ಕಂದ್ರೆ ಮತ್ತೆ ಅವು ನಾವು ಮಾಡೋದು ಸ್ವಲ್ಪ ಸರ ಅದು ನೋಡ್ರಿ ಲೆಕ್ಕಪತ್ರ ನಾವು ಆ ಸಾಲಿನ ಕಲ್ತಿಲ್ಲ. ಲೆಕ್ಕಪತ್ರ ಮಾಡೋ ಎಲ್ಲಿ ಆಗುತ್ತೆ ಸರ್ ನಮಗೆ. ಹಂಗಾಗಿ ನಾವು ಸುಮ್ಮನೆ ಬೇರೆ ಪ್ರೈವೇಟ್ ಬ್ಯಾಂಕ್ನಾಗ ತೊಗೊತೀವಿ, ಕೊಡ್ತೀವಿ, ದುಡಿತೀವಿ. ಇಷ್ಟ ನಡೆದೈತೆ ನೋಡ್ರಿ ಸರ್. ಶಂಶಾದ್ ಬೇಗಂ ರೀ. ಓಕೆ. ನಿಮ್ಮದು ಬಟ್ಟೆ ಇದೆ? ಹ್ಞೂ ರೀ ಸರ್. ಎಷ್ಟು ವರ್ಷದಿಂದ? ಈಗ 30 ವರ್ಷಲಿದ್ದ ಅವ್ರು ಸಣ್ಣರಿರೋಕೆಲ್ಲೇ ಮಾಡ್ಕೊಂತ ಬಂದಾರೆ ಸರ್. ಹಾಂ. ಓಕೆ. ಈಗಲೂ ಹಂಗೆ ನಡೀತಾ ಇದೆ? ಹ್ಞೂ ರೀ ಸರ್. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮ್ಮ 3 ಜನ ರೀ. 3 ಹೆಣ್ಮಕ್ಳು ರೀ. ಏನು ಓದ್ತಾರೆ? ಒಬ್ಬಾಕಿ 9th ಓದ್ತಾಳೆ ರೀ, ಒಬ್ಬಾಕಿ 10th ಓದ್ತಾಳೆ ರೀ, ಒಬ್ಬಾಕಿ 6 ಓದ್ತಾಳೆ ರೀ. 6 ಓದ್ತಾರೆ. ಇದೆ ನಿಮ್ಮ ಬಟ್ಟೆ? ಹ್ಞೂ ರೀ ಸರ್. ಬರ್ರಿ, ಇದು ಬೆಳಗ್ಗೆ ಕೆಲಸ ಇನ್ನು ಮುಗೀತ್ರಿ. ಅದು ಬೆಳಗ್ಗೆ ಮುಂಜಾನೆ ಮುಗೀತು. ಬೆಳಗ್ಗೆ ಮುಂಜಾನೆ ಮಾಡಿ ರೆಡಿ ಆಗಿದೆ. ಕಿಚ್ ಐತೆ ನೋಡ್ರಿ. ಹಾಂ. ಓಕೆ. ಈ ಹುರಿಯೋದಕ್ಕೆ ಸಜ್ಜಾಗಿದ್ದೀರಿ? ಹ್ಞೂ ರೀ ಸರ್. ಓಕೆ. ಅಂದ್ರೆ ಇವತ್ತು ರಜೆ ಐತಲ್ರಿ ಸರ್. ಹಾಂ. ಏನು ಬಂದಿನಿ ಸರ್? ರಿಜ್ವಾನ್. ರಿಜ್ವಾನ್, ಏನು ಓದ್ತಿದ್ಯಾ? 6ನೇ ಕ್ಲಾಸ್. 6ನೇ ಕ್ಲಾಸ್. ಓಕೆ. ಹಾಂ. ನಿಮ್ಗೆ ಈ ಕೆಲಸ ನಿಮಗೂ ಬರುತ್ತಾ? ಹ್ಞೂ ರೀ ಸರ್. ಅಕ್ಕಿ ಎತ್ತಾಳ. ಈಗಲೇ ಮಾಡ್ತೀವಿ ಕೆಲಸ? ಹ್ಞೂ ರೀ. ಹಾಂ. ಅಕ್ಕಿ ಎತ್ತಾರೆ, ಅಕ್ಕಿ ಅರುತ್ತಾರೆ, ಒಟ್ಟು ಕೈ ಬಾಯಾಗ ಮಾತು ಕೇಳ್ತಾರೆ ಸರ್. ಓಕೆ. ಹ್ಞೂ ರೀ. ಮನೆಯೂ ಇದೆ ಅಲ್ಲಿ? ಹಾಂ, ಮನೆ ಇಲ್ಲೇ ಐತ್ರಿ ಸರ್. ಸ್ವಲ್ಪ ಏಟ್ರದಾಗ ಮಾಡ್ಕೊಂಡಿರಿ. ನೆಲಬಾಡಿಗೆ ರೀ. ದುಡ್ಕೋಬೇಕು, ತಿನ್ಬೇಕ್ರಿ ಸರ್. ಅಷ್ಟು ಇವು ನೆಲಬಾಡಿಗೆ ರೀ ಇವು. ಹೌದಾ? ಹ್ಞೂ ರೀ. ಬಾಡಿಗೆ ನೀವು ಸ್ವಂತ? ಇದು ಸ್ವಂತ ರೀ. ಇದು ಅವಾಗಿಂದ ತೊಗೊಂಡಿದ್ರಿ. ಈಗ ಉಳ್ಕಿದ್ದು ಏನು ಮಾಡ್ಕೊಂಡಿ ನೋಡ್ರಿ, ನೆಲಬಾಡಿಗೆ ರೀ. ಈಗ ಅಲ್ಲಿ ಮಂಡಾಳ ಎಲ್ಲ ನೆಲ ಹೊಟ್ಟಿವಲ್ರಿ, ಅವು ನೆಲಬಾಡಿಗೆ ರೀ. ಅದನ್ನ ಇಲ್ಲೇ ಮಾಡ್ಕೊಳಕ್ಕಾಗಲ್ಲ? ಇಲ್ಲ ರೀ ಸರ್, ಇಟ್ರಿ ಆಗತ್ತೆ ರೀ ಜಾಗ. ನೀವೀಗ ಭತ್ತನ ನೀವು ಅಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬರ್ತೀರಾ? ಏನ್ರಿ ಸರ್, ಇಲ್ಲೇ ಅವ್ರದ್ದು ಜೀನ್ ಐತ್ರಿ. ಜೀನಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬರ್ತೀರಿ ಸರ್. ಎಷ್ಟು ಕೊಡ್ಬೇಕು ನೀವು? ಅದಕ್ಕೆ 500 ರೂಪಾಯಿ ರೀ. ಎಷ್ಟು ದಿವಸ? ದಿವಸ ರೀ 500 ರೂಪಾಯಿ ರೀ. ಎಷ್ಟು? 2 ಅಂಡವ್ರಿ. ಅಂದ್ರೆ 2 ಅಲ್ಲಿ ಬ್ಯಾರ್ಲಿ ನೋಡಿದ್ರಲ್ರಿ ಸರ್, ಆ ಬ್ಯಾರ್ಲಿಗೆ 500 ರೂಪಾಯಿ ಕೊಡ್ಬೇಕ್ರಿ. ಅಲ್ಲೇ 500 ರೂಪಾಯಿ ಹೋಗ್ಬಿಡ್ತೀವಿ? ಹ್ಞೂ ರೀ. ಅದು 500 ರೂಪಾಯಿ ರೀ, ಇದ್ರದ್ದು 500 ರೂಪಾಯಿ ತೆಗಿಬೇಕ್ರಿ. 1000 ರೂಪಾಯಿ ಹೋಗುತ್ತೆ ರೀ. ಹೋಗುತ್ತೆ. ಎಷ್ಟು ಉಳಿತಿದೆ? ಎಷ್ಟು ದುಡಿತೀರಿ? ಅದು 500 ರೂಪಾಯಿ ಉಳಿತೈತೆ ಅಂತಾರೆ ಸರ್. ಒಟ್ಟಿಗೆ ಬಟ್ಟಿಗೆ ಹತ್ರ ಉಳಿತೈತೆ ಅಂತಾರೆ. ಬಟ್ಟಿಗೆ ಉಳಿತೈತೆ. ಹ್ಞೂ ರೀ. ಓಕೆ. ಮುಂದೆ ಈ ಮಕ್ಕಳು ದೊಡ್ಡ ಓದಬೇಕು, ಎಲ್ಲರೂ ನೋಡ್ತಾರಲ್ಲಮ್ಮ ಸ್ಕೂಲ್ಗಳು ಸಿಕ್ಕ. ಹೌದ್ರಿ ಸರ್. ಹಂಗಾಗಿ ಮತ್ತೆ ನಮ್ಗೆ ಆಗ್ಲಾರ್ದಕ್ಕೆ ಸ್ವಲ್ಪ ಸಾಲಿ ಬಿಡ್ಸ್ಬಿಡ್ತೀವಿ ರೀ. ಅಯ್ಯೋ. ಹ್ಞೂ ಸರ್. ಈಗ 1 ಕಿಲ್ ಇಲ್ಲಿ ಬಸ್ಸಿಂದು 1 ಕಿಲ್ ರೀ ಸರ್ ನಮಗೆ. ಸಾಲಿದೂ 1 ಕಿಲ್ ರೀ. ಎಷ್ಟೊತ್ತಿದ್ರು ಕೊಪ್ಪಳಕ್ಕೆ ಹೋಗ್ಬೇಕ್ರಿ. ಒಮ್ಮೆ 7 ಗಂಟೆಗೆ 6 ಗಂಟೆಗೆ ಬರ್ತಾವೆ ಹುಡುಗರು. ಹಾಗಾಗಿ ಸಾಲಿದೂ 1 ಕಿಲ್ಲ ರೀ. ಇಲ್ಲಿ ಚಿಲವಾಡಿಗೆ ಹೋಗ್ಬೇಕ್ರಿ. ಎಷ್ಟೊತ್ತಿದ್ರೆ ಫಸ್ಟ್ ಇಯರ್ ಸೆಕೆಂಡ್ ಅನ್ನತ್ರಿ ಇಲ್ಲೆಲ್ಲ ಇಲ್ಲ ರೀ, ಕೊಪ್ಪಳಕ್ಕೆ ಹೋಗ್ಬೇಕು. ಇಲ್ಲಿ ಎಷ್ಟು ಮುಗಿಯುತ್ತೆ? ಇಲ್ಲಿ ಈಗೀಗ ಮಾಡ್ಯಾರ ಸರ್ 10th ವರೆಗೆ. ಮೊದ್ಲಾಗ ಇದ್ದಿದ್ದಿಲ್ಲ ರೀ. ಹಂಗಾಗಿ 2 ಹುಡುಗ್ರನ್ನ ಬೇರೆ ಕಡೆ ಹಚ್ಚಿವ್ರಿ ಈಗ. ಕನ್ನಡ ಮೀಡಿಯಮ್? ಹ್ಞೂ ರೀ. ನಿಮಗೆ ಇಂಗ್ಲೀಷ್ ಮೀಡಿಯಮ್ ಓದ್ಬೇಕಂತ ಇದೆಯಾ, ಕನ್ನಡ ಮೀಡಿಯಮ್ ಓದ್ಬೇಕಂತ ಇತ್ತ? ನೀವು ಗೆಳತಿಯರೆಲ್ಲ ಏನು ಎಲ್ಲ ಕನ್ನಡ ಮೀಡಿಯಮ್ ಓದ್ತಾ ಇದ್ದಾರೆ? ಮುಂದೆ ಏನಾಗ್ಬೇಕಂತೀವಿ? ಈಗ ಅಮ್ಮ ಇಷ್ಟು ಕಷ್ಟಪಟ್ಟು ಎಲ್ಲ ನೋಡ್ತಾರಲ್ಲ, ನೋಡಿದೆಯಲ್ಲ ಅಮ್ಮ ಅಪ್ಪ ಎಲ್ಲ, ಏನು ಅನ್ಸುತ್ತಮ್ಮ? ಖುಷಿ ಅನ್ಸುತ್ತೆ. ಖುಷಿ ಅನಿಸುತ್ತೆ.
ಇನ್ನೊಂದು ಹುಡುಗಿ ಓದ್ಬೇಕನ್ನೋದು ಭಾಳ ಐತ್ರಿ ಸರ. ಓದ್ಬೇಕನ್ನೋದು ಇನ್ನೊಂದು ಹುಡುಗಿ ದೊಡ್ಡ ಹುಡುಗಿ ಓದ್ಬೇಕನ್ನೋದು ಭಾಳ ಐತ್ರಿ. ಸಾಲಿದ ಒಂದು ಕೆಲ್ದಕ್ಕೆ ನಾವು ಬಿಡ್ಸಿದ್ರಿಗೆ ಆಕಿ ಸ್ವಲ್ಪ ಬೇಷದ ಓದಾದ್ರೆ ಚಲೋ ಅದಾಳ್ರಿ ಸರ್. ಇಲ್ಲಿ ಮತ್ತೆ ಮಠ ಇತ್ತಲ್ಲ, ಅದಕ್ಕೆ ಏನಾರ ನೀವು ಹೋಗಿ ಎಲ್ಲ ಅಂದ್ರೆ ಅಲ್ಲೇ ಹಾಸ್ಟೆಲ್ ಒಳಗಂದ್ರ ಬ್ಯಾಡ ಅಂತಾರೆ ಸರ್ ಈ ಗಂಡು ಮಕ್ಳು. ಅಲ್ಲ ಯಾಕಮ್ಮ, ಭಾಳ ಒಳ್ಳೆ ಶಿಕ್ಷಣ ಇತ್ತು ಅಲ್ಲಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮಂಥವ್ರಿಗೆ ಇರೋದು ಯಾಕೆ ಅಲ್ಲಿ ಕಳಿಸ್ಬಾರ್ದು? ನೀವು ಕಳಿಸ್ರಿ ಮಕ್ಕಳನ್ನ, ಚೆನ್ನಾಗಿ ಒಳ್ಳೆ ಸಂಸ್ಕೃತಿ ಸಿಗ್ತದೆ, ಆಮೇಲೆ ಚೆನ್ನಾಗಿ ಓದಿಸ್ತಾರೆ. ಬಸ್ಸಿಂದ ಒಂದು ಕಿಲ್ರಿ ಸರ್ ಇಲ್ಲಿ. ಅಲ್ಲ ಅಲ್ಲಿ ಹಾಸ್ಟೆಲ್ಗೆ ಹಾಕಿದ ಮೇಲೆ ಬಸ್ ಯಾಕಬೇಕು ನಿಮಗೆ? ಯಾವತ್ತೋ ಒಂದು ದಿವಸ ಅಲ್ವಮ್ಮ? ನಿಂಗೆ ಹೋಗಕ್ಕೆ ಇಷ್ಟ ಇದೆಯಾ ತಾಯಿ? ಹಾಂ, ಮಟ್ಟದ ಸಾಲಿಗೆ ಹೋಗ್ತೀಯಾ? ನೋಡ್ರಿ ಈಸಿ ಹೋಗ್ತಾರಂತಾರ್ರಿ, ನಾವು ಕಳ್ಸಂಗಿಲ್ರಿ. ಈಗ ಕಳಿಸ್ಬೇಕಮ್ಮ. ಈಗ ನೋಡಮ್ಮ, ತಂದೆ ತಾಯಿ ಮಕ್ಳಿಗೆ ಈಗೇನೋ ಅನ್ಸ್ಬೋದು, ಪಾಪ ಅವ್ರ ಭವಿಷ್ಯ ನೋಡ್ಬೇಕಲ್ರಿ ಸರ್. ನೀವು ನಮಗೆ ಹೆಲ್ಪ್ ಆಗ್ತಾರೆ ಅಂತ ಹೇಳಿ ಇಟ್ಕೊಂಡ್ರೆ ಅವ್ರನ್ನ, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗಲ್ವಾ? ಹೌದ್ರಿ ಸರ್. ನೀವು ಹೆಂಗೋ ಮಾಡಿ, ನಿಮ್ಮ ಕಾಲ ಆಯಿತು ಹೆಚ್ಚು ಕಡಿಮೆ. ಪಾಪ ಈಗ ಅವ್ರ ಭವಿಷ್ಯ ನೋಡಿ, ಈಗ ಸ್ಕೂಲ್ ಬಿಡಿಸ್ತೀನಿ ಅಂತೀರಿ. ಹ್ಞೂ ರೀ ಸರ್. ಹಾಂ, ಏನು ಹುಡುಕ್ರಿ ಸರ್? ಇದು ಬಿಟ್ಟಾಗ ಏನು ಮಾಡ್ತೀಯಮ್ಮ? ಮರುದಿವಸ ಅವತ್ತು ಬಿಟ್ರೆ ಮನೆ ಪಾಠಗಳೆಲ್ಲ ಆಗೋಗುತ್ತೆ. ಅವಾಗ ಏನು ಮಾಡಿರ್ತೀಯ? ಮನೆಗೆ ಓದ್ಕೊಂತ ಮನೆಗೆ ಓದ್ತೀಯ? ಹಾಂ, ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮಾಡ್ತೀನಿ. ಮನೆಗೆ ಹೋಗಿ ಕೆಲಸ ಮಾಡ್ತೀಯ? ಏನೇನು ಮಾಡ್ತಾಳೆ? ಏನೇನು ಮಾಡ್ತೀವಿ ಕೆಲಸ? ಮನೆಯಿಂದ ಮೊಸರು ತಿಕ್ಕೋದು, ಕಸ ಬಳೆದು, ಬಂಡಿ ತೊಳೆದು, ಬಟ್ಟೆಂದೂ ಮಾಡ್ತಾಳ್ರಿ ಸರ್. ಇದೆಲ್ಲ ಮೇಲೆ ಕೆಲಸ ಮಾಡ್ತಾರೆ. ಹೌದಾ? ಅಕ್ಕಿ ಹರೋದು, ಅಕ್ಕಿ ಎತ್ಕೊಡೋದು, ಒಟ್ಟು ಮೇಲೆ ಕೆಲಸ ಮಾಡಿಕೊಡ್ತಾವ್ರಿ. ಒಟ್ಟು ಖಾಲಿಗೆ ಹೋಗಂಗಿಲ್ರಿ, ಯಾವ್ದಾರು ಮಾಡ್ತಾರೆ. ಮತ್ತು ನಮ್ಮ ಕಾಯಕ ಐತಲ್ರಿ ಸರ್, ಮತ್ತೆ ನಡೆಯಾಗಿಲ್ರಿ. ಸರಿಮ್ಮ, ಈಗ ಆಯಿತು, ತೊಂದರೆ ಇಲ್ಲ. ಈ ಅಟ್ಲೀಸ್ಟು ಏನಾಗ್ತದೆ ಹುಡುಗರಿಗೆ ನೋಡು, ವಾಪಸ್ಸು ಟ್ಯೂಷನ್ಗಂತೂ ಈಗಂತೂ ಟ್ಯೂಷನ್ಗೆ ಒಂದು ನಿಮಿಷ ಸರ್, ಗ್ಯಾಸ್ ಹಚ್ಚಿದ್ ನೀವು. ಸರ್ ಸಣ್ಣದೈತ್ರಿ ಮನೆ ಎಲ್ಲ ಹೊಲಿಗೆ ಹಾಕಿ ಇರಲಿ ಇರಲಿ. ಹಾಂ, ಗ್ಯಾಸ್ ಏನಾಯ್ತಮ್ಮ? ಇಲ್ಲ ರೀ, ಏನಾಗಿಲ್ಲ, ಬಂದ್ ಮಾಡಿದ್ನಿ ರೀ ಸರ್. ಅಯ್ಯೋ ಅಯ್ಯೋ, ಮರ್ತು ಬಿಟ್ಟಿದ್ರಿ ಅಮ್ಮ? ಹ್ಞೂ ರೀ ಸರ್, ಅವ್ರು ನಮ್ಮ ಹುಡುಗಿ ಕರಿತಲ್ರಿ ಸರ, ಹಂಗಾಗಿ ಬಂದೆ ರೀ ನಾನು. ಇಷ್ಟ ಸಣ್ಣ ಮನೆ ರೀ, ಈಟದಾಗ ಮಾಡ್ಕೊಂಡಿರಿ ಸರ. ಇದರಲ್ಲಿ ಈ ಮಲಗೋದೆಲ್ಲಿ, ಅಡಿಗೆ ಮನೆ ಎಲ್ಲ ಈಟದಾಗ ರೀ ಸರ್, ಈಟದಾಗ ರೀ ಸರ್. ಇಷ್ಟೇ? ಹ್ಞೂ ರೀ ಸರ್, ಈಟ್ರ್ ಐತ್ರಿ. ಎಲ್ಲ ಬಡತನ ಬಾಳ್ಯಾವ್ರಿ ಸರ್ ನಮ್ದು. ಇದು ಹೀಟ್ರ್ ಇದಕ್ಕೆ? ಹ್ಞೂ ರೀ ಸರ್, ನೀರಿಗೆ ರೀ. ನೀರಿಗೆ? ಹ್ಞೂ ರೀ ಸರ್. ಈ ಹೊಲಿಗೆ ಮಿಷಿನ್ ಇಟ್ಕೊಂಡಿದ್ದೀರಲ್ಲ? ಹ್ಞೂ ರೀ ಸರ್, ಇಲ್ಲಿ ಯಾವ ಬರಂಗಿಲ್ರಿ, ಮನೇನು ಅಷ್ಟೇ ರೀ ಸರ್. ಈಗ ಹಾಂ, ಮನೇನು ಅಷ್ಟೇ ಇಟ್ಟೇದ್ ಮಾಡ್ತೀವಿ ರೀ, ಹಾಗಾಗಿಲ್ರಿ ಕೆಲಸದಾಗ ನಮ್ಗೆ ಒಲೆದು ಎಲ್ಲ ಐತ್ರಿ ಸರ್. ಹಂಗಾಗಿ ನಮ್ಗೆ ಇಲ್ಲಿ ಕಲಿಯಾಗಿಲ್ರಿ ದಂಧೆದಾಗ ಒಲೆದು. ನಾವು ರಾಟಿ ಕಲ್ತೀರಿ, ಎಲ್ಲ ಮಾಡಿರಿ ಸರ. ಇದು ನೀರು ಸೋರುತ್ತಾ? ಅಲ್ಲಿ ಮ್ಯಾಲೆ ಸೋರ್ತ್ರಿ ಸರ್. ಸೋರುತ್ತೆ ಮಳೆ ಬಂದ್ರೆ? ಹ್ಞೂ ರೀ, ಮತ್ತೆ ಹಂಗ ಇದು ಮಾಡ್ಬಿಡ್ತೀರಿ. ಮತ್ತೆ ಒಮ್ಮೊಮ್ಮೆ ತಗಡ ಆರೋಗ್ಯ ಇರ್ತಾವ್ರಿ ಸರ್, ಗಾಳಿ ಭಾಳ ಹೊಡ್ತಾರೆ. ಅವಾಗ ಏನದು ಭಯ ಆಗ್ಲಿಲ್ಲಮ್ಮ? ಭಯ ಆಗಿತ್ತು. ಭಯ ಆಗತ್ರಿ ಸರ್, ಮತ್ತು ಗಾಳಿ ಮಳೆ ಜೋರಿರಿ ಇಲ್ಲಿ. ಇಷ್ಟೇ ರೂಮು? ಹ್ಞೂ ರೀ, ಇಷ್ಟ ರೂಮ್ ರೀ ಸರ್. ಗೆಸ್ಟ್ ಬಂದ್ರೆ ಇಲ್ಲ ರೀ, ಹಂಗಾಗಿ ನಾವು ಅಲ್ಲೇ ರೀ, ಈಗ ನೋಡಿದೀವಲ್ರಿ, ಅಲ್ಲೇ ಇದು ಮಾಡ್ಬಿಡ್ತಾರೆ ರೀ. ನಮ್ಮ ಸಂಬಂಧಿಕರ ಮನ್ಯಾಗ ಅಲ್ಲೇ ಅಲ್ಲಿ ಮಕ್ಕೊಂಡು ಹೋಗ್ಬಿಡ್ತಾರೆ. ನೀನು ಓದೋದು ಎಲ್ಲಿ ಓದ್ತೀಮ್ಮ? ಚಿಲುವಡಿಕೆ. ಅಲ್ಲ, ಈಗ ಮನೆಗೆ ಎಲ್ಲಿ ಓದ್ತೀಯ? ಇಲ್ಲೇ ಕುತ್ಕೊಂಡು ಓದ್ತೀಯ? ಇಲ್ಲಿ ಕುತ್ಕೊಂಡು ಓದ್ತೀಯ? ಟಾಯ್ಲೆಟ್ ಕಟ್ಸಿದಿರಿ? ಇಲ್ಲ ರೀ ಸರ್, ಅದು ಇಲ್ಲ ರೀ ಸರ್, ಅದು ರೋಡ್ ರೀ, ಅದು ಈಗ ನಾವಿರೋದು ಈ ಕಡ್ಲಿದ್ದ ಇಷ್ಟ ರೀ ನಮ್ಮ ಜಾಗ ಇರೋದು. ಮತ್ತೆ ಟಾಯ್ಲೆಟ್ಗೆ ಎಲ್ಲಿ ಹೋಗ್ತಾರೆ? ಅಲ್ಲಿ ಬಯಲಿಗೆ ಹೋಗ್ತಾರೆ ಸರ್, ಬೆಳಿಗ್ಗೆ ಚಂಬ್ ಹಿಡ್ಕೊಂಡು. ಹ್ಞೂ ರೀ. ಅಲ್ಲಮ್ಮ, ಅಲ್ಲಿ ಗಂಡು ಮಕ್ಕಳು ಬಂದಿರ್ತಾರೆ. ಗಂಡು ಮಕ್ಳದ್ದು ಬೇರೆ ಐತಿ, ಹೆಣ್ಮಕ್ಳದ್ದು ಬೇರೆ ಐತಿ. ಬೇರೆ ಐತಪ್ಪ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತೀರಿ, ಹುಳ ಉಪ್ಪಡಿ ಎಲ್ಲ ಇರ್ತಾವ್ರಿ ಸರ್. ಮಳೆಗಾಲದಾಗ ಜಗ್ಗಿರ್ ಫುಲ್ ಇಲ್ಲಿ. ಮತ್ತೆ ಹೇಗೆ ಮಾಡ್ತೀರಿ ಅವಾಗ? ನಾವು ಏನಿಲ್ಲ ರೀ ಸರ್, ಸುಮ್ಮನೆ ಮತ್ತೆ ದೇವ್ರದನಂತ ನಂಗೆ ಜೀವನ ನಡೆಸ್ತೀವಿ ಸರ್. ಮತ್ತೆ ಮಳೆಗಾಲದಾಗ ದಿವಸ ಏನಿಲ್ಲ ಅಂದ್ರೆ 2-3 ನೋಡ್ತೀವಿ ರೀ, ಒಟ್ಟು ಸಿಗ್ತಾವ್ರಿ ಇಲ್ಲಿ. ಏನು ಹಾವು? ಹ್ಞೂ ರೀ. ನಿಂಗೆ ಅವ್ರು ಭೇಟಿ ಆಗಿತ್ತಮ್ಮ ಹಾವು? ಬರ್ತಾವ್ರಿ ಸರ್, ಮನೆಗೆ ಬರ್ತಾವ್ರಿ. ಮನೆಗೆ ಬರ್ತಾವ? ಹ್ಞೂ ರೀ ಸರ್. ಚೋಳು ಹಾವು ಬರ್ತಾರೆ ಮಳೆಗಾಲದಾಗ ಅಂದ್ರೆ ಫುಲ್ಲ ರೀ ಇಲ್ಲಿ ಕಡೆ.
ಈ ಮಕ್ಕಳಿಗೆಲ್ಲ ಪೌಷ್ಟಿಕ ಆಹಾರ ಕೊಡಬೇಕು. ಊಟ ಏನು ಮಾಡಿಸ್ತೀರಿ? ಊಟ ರೀ ಸರ್ ನಮ್ಮ ಮನ್ಯಾಗ ಇದ್ದಿದ್ರಿ ಏನು ಮಾಡ್ತೀರಿ? ಅನ್ನ ಸಾರು. ಈಗ ಏನು ಮಾಡ್ರಿ? ಈ ಚಪಾತಿ ಕಾಳು. ಇಲ್ಲಿ ಚಪಾತಿ ರೀ ಸರ್. ಚಪಾತಿ. ಹ್ಞೂ ರೀ. ಆಮೇಲೆ ಅನ್ನ ಮಾಡೀರಿ ಸರ. ಎಲ್ಲಾರ್ದು ಊಟ ಆಯ್ತಾ? ನೀನೇ ಇಲ್ಲ ರೀ ಸರ, ಊಟ ಮಾಡಿಬಿಡ್ರಿ ಸರ. ಓಕೆ, ಬೆಳಗ್ಗೆ ಮಾಡಿದ್ರೆ? ಹ್ಞೂ ರೀ ಸರ. ಮುಚ್ಚು ಮುಚ್ಚು ಮುಚ್ಚು. ಕರೆಂಟ್ ಬೋರ್ಡ್ ಎಷ್ಟು ವರ್ಷ ಆಯ್ತಮ್ಮ? ಇದು ಭಾಳ ದಿನ ಐತ್ರಿ ಸರ, ನಾವು ಆಟೋದಾಗ ನಡ್ಸಕತ್ತೀರಿ ಈಗ ಸ್ವಲ್ಪ. ಟಿವಿ ಕನೆಕ್ಷನ್ ಇದೆಯಾ? ಇದೆ ಸರ್, ಅಂದ್ರೆ ಬಂದ್ರೆ ಬಿಡ್ತೀರಿ, ಇಲ್ಲಾಂದ್ರೆ ಇಲ್ಲ. ಹಂಗಾಗಿ ಒಂದು ತಿಂಗಳು ಹಾಕ್ಸ್ತೀರಿ, ಒಂದು ತಿಂಗಳು ಹಾಕ್ಸಾಗಲ್ರಿ. ಚಲನ ಸರಿ ಬರಲ್ರಿ ಸರ್ ಅಲ್ಲಿ. ಏನು ನೋಡ್ತೀರಿ ಟಿವಿಯಾಗ? ಸೀರಿಯಲ್ ರೀ ಸರ್. ಸೀರಿಯಲ್? ಯಾವ ಸೀರಿಯಲ್ ಇಷ್ಟ ನಿಮಗೆ? ಚಿಂಟು ನೋಡ್ತೀಯಾ ನೀನು? ಓಕೆ. ಇದೇನು? ಅದು ಬಚ್ಚಲ್ ರೂಮ್ ರೀ ಸರ್. ಬಚ್ಚಲ್ ಮನೆ. ಸ್ನಾನ ಮಾಡಕ್ಕೆ ಎಷ್ಟು ಮಾಡಿ? ಈಗ ಯಜಮಾನ್ರನ್ನು ಇದ್ರಾಗ ಮಾಡಿ. ಎಲ್ಲಿ ಇಲ್ಲಿ ಹೋಗೋದು ಟಾಯ್ಲೆಟ್ಗೆ? ಅತ್ತಾಗ್ರಿ ಸರ್, ಅಲ್ಲಿ ಮಸೂತಿ ಆ ಕಡೆ ಕಾಣುತ್ತಲ್ರಿ ಅಲ್ಲಿ. ಹ್ಞೂ ರೀ ಸರ್. ಆ ಕಡೆ ಗಂಡು ಮಕ್ಳದ್ದು ಐತ್ರಿ ಸರ್. ಈ ಕಡೆ ಗಂಡು ಮಕ್ಕಳು? ಹ್ಞೂ ರೀ ಸರ್. ಈ ಕಡೆ ಗಂಡು ಮಕ್ಕಳು? ಹ್ಞೂ ರೀ ಸರ್. ಅಲ್ಲಮ್ಮ, ರಾತ್ರಿ ಗೀತ್ರಿ ಎಲ್ಲ ಕಳಿಸಿದ್ರೆ ಏನಾರ ಇದ್ರೆ ದೇವ್ರ ಕಡೆ ಭಾರ ಹಾಕಿ ಹೋಗ್ತೀರಿ ಸರ್. ಮತ್ತೆ ಅಮ್ಮ, ಎಲ್ಲದೂ ಹಂಗಾಗಲ್ಲ. ನಾವು ನಮ್ಮ ಮಕ್ಕಳನ್ನ ನಮ್ಮ ಇದನ್ನ ಚೆನ್ನಾಗಿ ನೋಡ್ಕೋಬೇಕಾಗಿ. ಕಷ್ಟ ಬೇಕಾದಷ್ಟು ಇದೆ, ಎಲ್ರಿಗೂ ಇದೆ, ಇಲ್ಲ ಅಂತೇನಲ್ಲ. ಒಂದು ಸಣ್ಣದೊಂದು ಇಲ್ಲೇ ಮನೆ ಹತ್ರ ಮಾಡ್ಕೊಳಕ್ಕೆ ಏನು ಕಷ್ಟ? ಹೌದ್ರಿ ಸರ್. ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಅದಕ್ಕೆ. ಹೌದ್ರಿ ಸರ್. ಹಾಂ, ಅವರೇ ದುಡ್ಡು ಕೊಟ್ಟರು ಯಾಕೆ ಮಾಡಿಸ್ಕೊಂಡಿಲ್ಲ ನೀವು? ಮನ್ಸಿಂದಿಲ್ಲ ಸರ್. ನಮ್ದು ಇದೆಲ್ಲ ನೆಲ ಸರಿಗಿಲ್ಲಲ್ರಿ ಇದು. ನೀರು ಬಸ್ಸಿಗೆ ಬಿಡ್ತ್ರಿ ಇದು ಮಳೆಗಾಲದಾಗ. ಏನಾರ ಹಾಕಾಗ್ಲಮ್ಮ. ಮೊದಲು ಏನು ನೀರಿಂದು ಹೆಂಗಿಗ್ಲಿ? ನೀರಿನ ಚಲೋ ಐತ್ರಿ ಸರ್. ನೀರಿನ ಚಲೋ ಐತಿ. ನೀರಿಂದ ಕಟ್ಟಿಗೆ ಏನು ಇಲ್ಲ ರೀ ಸಮಸ್ಯೆ. ಈಗ ಇಲ್ಲಿ ಹೋಗಿ ಬರೋ ಬಸ್ಸಿಂದ ಒಂದು ತೊಂದರೆ ಅವ್ರೀಗ. ಓಕೆ. ಹುಡ್ರು ಸಾಲಿದನು ಇಲ್ಲಿ ಭಾಳ ಇದಿಲ್ಲ ರೀ, ಸೌಲಭ್ಯ ಇಲ್ಲ ರೀ ಇಲ್ಲಿ. ರೇಷನ್ ಕಾರ್ಡ್ ಕೊಟ್ಟವ್ರೆ? ಹ್ಞೂ ರೀ ಸರ್. ಏನು ಬರುತ್ತೆ ನಿಮಗೆ? ಅಕ್ಕಿ ಅಷ್ಟು ಕೊಡ್ತಾರೆ ಸರ್, ಮತ್ತೇನು ಕೊಡಲ್ಲ ರೀ. ಯಾಕೆ? ಏನು ಕೊಟ್ಟಿಲ್ಲ ರೀ ಸರ್. ಎಷ್ಟು ಕೆ ಜಿ ಬರ್ತದೆ? ಒಬ್ಬೊಬ್ರಿಗೆ 30 kg ಸರ್ ಬರುತ್ತೆ. ಅಕ್ಕಿ ಒಂದು ಇದೆ, ಮತ್ತೇನು ಸರ್ಕಾರದಿಂದ ಸೌಲಭ್ಯಗಳು ಏನು ಇಲ್ಲ ರೀ ಸರ್. ಇದು ಗೌರ್ಮೆಂಟ್ ಸ್ಕೂಲ್ ಹೋಗೋದು? ಹ್ಞೂ ರೀ ಸರ್. ಎಷ್ಟಮ್ಮ ಫೀಸು? ಗೌರ್ಮೆಂಟ್ ಅಲ್ರಿ ಇದು? ಪ್ರೈವೇಟ್ ಅಲ್ರಿ ಇದು. ಹ್ಞೂ, ಗೌರ್ಮೆಂಟ್ ಸ್ಕೂಲ್ ಅಲ್ರಿ. ರೊಕ್ಕ ಕಟ್ಟದಲ್ರಿ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಐತಲ್ರಿ ಸರ್, ಅಲ್ಲೇ ರೀ. ಡ್ರೆಸ್ ಗಿಸ್ ಎಲ್ಲ ಅವರೇ ಕೊಡ್ತಾರ? ನಾವು ಹೊಲಿಸ್ಕೋಬೇಕು. ನೀವು ಹೊಲಿಸ್ಕೋಬೇಕು. ವಾರದಾಗ ಎಷ್ಟು ದಿವಸ ಹೋಗ್ತಿ, ಎಷ್ಟು ದಿವಸ ಬಿಡ್ತೀಯಮ್ಮ ಸ್ಕೂಲು? ಹೋಗ್ತಾಳ್ರಿ ಸರ. ಏನಾರ ಮತ್ತೆ ಆರ್ಮಿಯಾರ ಬಂತಪ್ಪ ಅಂದ್ರೆ ಬಿಡ್ತಾಳ್ರಿ ಸರ್. ಆರಾಮ ಮಾಡೋದು ಇಷ್ಟನಾ, ಸ್ಕೂಲ್ಗೆ ಹೋಗೋದು ಇಷ್ಟನಾ? ಸ್ಕೂಲ್ಗೆ ಹೋಗೋದು ಇಷ್ಟ. ಓಕೆ. ನಿಮ್ಗೆ ಹೆಲ್ಪ್ ಆಗ್ಬೇಕಂದ್ರೆ ಏನಾಗಬೇಕಾಗಿದೆ? ಏನು ಬೇಕು ಅಂತೀರಿ? ಹೆಲ್ಪ್ ಆಗ್ಬೇಕಂದ್ರೆ ಏನು ಬೇಕಂದ್ರೆ ಇರೋಕೆ ಒಂದು ನಾಳೆ ಇದ್ರೆ ಸಾಕು. ಮತ್ತೇನು ಒಟ್ಟು ಮಕ್ಳಿಗೆ ಒಂದು ಭವಿಷ್ಯ ಕೊಡಿಸ್ಬೇಕನ್ನ ಭಾಳ ಐತ್ರಿ ಅಷ್ಟೇ. ನೀವು ಒಂದು ಕಳಕಳಿಯ ಮನವಿ ಏನಂದರೆ, ಸೌಲಭ್ಯಗಳು ಬರುತ್ತಾ ಬಿಡುತ್ತಾ ಅನ್ನೋದು ನೆಕ್ಸ್ಟ್. 3 ಹೊತ್ತು ಊಟ ಮಾಡಲಿ, 1 ಹೊತ್ತು ಊಟ ಮಾಡಿದ್ರು ಸಾಕು. ದಯವಿಟ್ಟು ಮಕ್ಕಳನ್ನ ಸ್ಕೂಲನ್ನು ಬಿಡಿಸ್ಬೇಡಿ. ಈ ನರಕ ನಿಮಗೆ ಸಾಕು. ಅವ್ರು ಓದಲಿ, ಅವ್ರ ಕನಸುಗಳು ಏನೇನೋ ಇರ್ತದೆ ಅಲ್ವಾ ಅಮ್ಮ? ನೀವು ಬಿಡಿಸ್ಬಿಟ್ರೆ ಅಲ್ವಾ ತಾಯಿ? ಓದು ಎಲ್ರಿಗೂ ಪರಿಹಾರ.